ಜನನಾಯಕ ಡೇ ವಿತ್ ಎ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು KR ಬಾಬು. ಶಾಸಕ ಡಾಕ್ಟರ್ ರಂಗನಾಥ್ ರವರ ಮನೆ ಬಳಿ ನಾವಿದ್ದೀವಿ. ಅವರ ದಿನಚರಿ ಹೇಗೆ ಆರಂಭವಾಗುತ್ತೆ, ಅವರು ಇವತ್ತು ಏನೇನು ಕಾರ್ಯ ಮಾಡಲಿದ್ದಾರೆ, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂಜಾನೆ ಮನೆಯಿಂದ ಹೊರಟಂತಹ ಶಾಸಕರು ಮೊದಲಿಗೆ ಏನು ಕುಣಿಗಲ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಅನೇಕರು ಅನ್ಯ ಪಕ್ಷಗಳಿಂದ ಬೇಸತ್ತು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನನ್ನೊಟ್ಟಿಗೆ ಈಗ ಸೇರ್ಪಡೆಗೊಂಡಂತಹ ಏನು ಬಿದಿನಗೆರೆ ಶ್ರೀನಿವಾಸ್ ಅವರಿದ್ದಾರೆ, ಅವರನ್ನು ಮಾತಾಡಿಸೋಣ. ಸರ್ ನಮಸ್ತೆ. ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಈಗ ತಾನೇ ಸೇರ್ಪಡೆ ಆಗಿದ್ದೀರಿ. ಪ್ರಮುಖವಾಗಿ ನೀವು ಈ ಹಿಂದೆ ಯಾವ ಪಕ್ಷದಲ್ಲಿ ಇದ್ರಿ ಅನ್ನೋದು ಬೇಡ, ನೀವು ಬೇಸತ್ತಿದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕಂಡು ಪಕ್ಷ ಸೇರ್ಕೊಂಡ್ರಿ ಸರ್? ಸ್ವಾಮಿ, ನಾವು BJP ಪಕ್ಷದಲ್ಲಿ 25-30 ವರ್ಷದ ಕಾರ್ಯಕರ್ತ. ಆದರೆ ನಮಗೆ ತುಂಬ ಬೇಜಾರಾಗಿದೆ. ಸ್ಥಳೀಯವಾಗಿ ಆಗಲಿ ಮತ್ತು ಬೇರೆ ವಿಚಾರಗಳಲ್ಲಿ ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗಲಿ ಮತ್ತೊಂದಾಗಲಿ ನಮ್ಮ ನಾಯಕರನ್ನ ನೋಡಿ ನಾವು ತುಂಬ ಇಷ್ಟಪಟ್ಟು ನಾವು ಅವರಿಗೆ ನಾವು ಈ ಸಾರಿ ಒಂದು ಚುನಾವಣೆ ಮಾಡಬೇಕು ಅಂತ ಹೊರಟಿದ್ದೀವಿ ಸ್ವಾಮಿ. ಎಸ್, BJPಯ ಬೆಲೆ ಏರಿಕೆ ಬಿಸಿಯಿಂದ ಹಿಡಿದು ಪ್ರತಿಯೊಂದು ಕೂಡ ನಮಗೆ ಸಾಕಷ್ಟು ಬೇಸರ ತಂದಿದೆ. ಈ ನೆಲೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದೀವಿ ಅನ್ನುವಂಥದ್ದು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ರಂಗನಾಥ್ ಅವರು ಇವತ್ತು ಸಾಕಷ್ಟು ಕಡೆ ಪ್ರಚಾರ ಕಾರ್ಯವನ್ನು ಮಾಡಿದ್ರು. ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಮಾತಾಡಿಸೋಣ. ಸರ್ ನಮಸ್ತೆ. ಸರ್, ನಾವು ಕೂಡ ಮಾರ್ನಿಂಗಿಂದ ನಿಮ್ಮೊಟ್ಟಿಗೆ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ವಿ. ಜನ ಅಭೂತಪೂರ್ವವಾದಂಥ ಬೆಂಬಲ ಇದೆ. ಎಷ್ಟರ ಮಟ್ಟಿಗೆ ಇನ್ನೂ ಕ್ಷೇತ್ರದಲ್ಲಿ ಪ್ರಚಾರ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಹೇಗೆ ಸರ್? ನಾನು ಚುನಾವಣೆ ಪ್ರಚಾರ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಭಾವನೆ. ಏಕೆಂದರೆ 5 ವರ್ಷದಿಂದ ಇವತ್ತು ಅಲ್ಲಿ ಚಿಕ್ಕ ಹುಡುಗ ಇದ್ದಾನೆ, ಅವನ್ನ ಕೇಳಿ ನನ್ನ ಹೆಸರು ಏನಂತ, ಏನಪ್ಪ ನನ್ನ ಹೆಸರು, ಅವನು ಹೇಳ್ತಾನೆ. ಹಾಗೆ ಪ್ರತಿಯೊಂದು ವಠಾರದಲ್ಲೂ, ಪ್ರತಿಯೊಂದು ಕಾಲೋನಿಲೂ, ಪ್ರತಿಯೊಂದು ಊರುಗಳಲ್ಲೂ ಡಾಕ್ಟರ್ ರಂಗನಾಥ್ ಒಬ್ಬ ಅಭ್ಯರ್ಥಿಯಾಗಿದ್ದು ಡಾಕ್ಟ್ರಾಗಿ ಇವತ್ತಿನ ದಿನ ನನ್ನನ್ನು ಶಾಸಕನ ಮಾಡಿ ಪ್ರತಿ ಊರಲ್ಲೂ MLA ಅನ್ನೋದನ್ನು ಅವ್ರಿಗೆ ಗೊತ್ತಿದೆ. ಒಂದನೇದು. ಎರಡನೇದು, ಪ್ರತಿ ಊರಲ್ಲೂ ಕೆಲಸ ಆಗಿದೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕುಣಿಗಲಲ್ಲಿ 900 ಕೆಲಸಗಳನ್ನು ಪ್ರತಿ ಊರಲ್ಲೂ ಮಾಡಿರೋಂಥ ವಿಶೇಷತೆ ಒಂದು ಕಡೆ. ಆದರೆ ಕೊರೋನಾದಲ್ಲಿ ನಾನು ವೈದ್ಯ ವೃತ್ತಿನ ಅತಿ ಹೆಚ್ಚಿನ ರೀತಿ ನಾನು ಬಳಸ್ಕೊಂಡು ಜನರ ಜೊತೆ ನಿಂತಿದ್ದೆ. ದುಡ್ಡಿದ್ದವರೆಲ್ಲ ಬೆಂಗಳೂರಿಗೆ ಹೋದರು, ಹಳ್ಳೀಲಿ ಜನ ದುಡ್ಡಿಲ್ದಿರೋರೆಲ್ಲ ಜನರಲ್ ಆಸ್ಪತ್ರೆಯಲ್ಲಿ ಬಂದರು. ಸರ್ಕಾರ ನಂಗೆ ಸಹಾಯ ಮಾಡಲಿಲ್ಲ. ಅವತ್ತು ನಾನು ವೈಯಕ್ತಿಕವಾಗಿ ಆಕ್ಸಿಜನ್ ಅರೇಂಜ್ ಮಾಡಿದನು, ನಾನು ರೆಮಿಡಿಸಿವಿರ್ ಅರೇಂಜ್ ಮಾಡಿದನು, ನಾನು ಅವತ್ತಿನ ದಿನ ಜನರ ಜೊತೆ ನಾನೇ ಒಬ್ಬ ಡಾಕ್ಟ್ರಾಗಿ ಟ್ರೀಟ್ಮೆಂಟ್ ಕೊಟ್ಟಿರೋಂಥ ನಾನು ಒಂದು ಕಡೆ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ನೀರಾವರಿ ಕಾಮಗಾರಿಗಳನ್ನು ಭಾಳಷ್ಟು ತೆಗೆದುಕೊಂಡಿದ್ದೇನೆ. ಇವತ್ತಿನ ದಿನ ನನ್ನ ಕೆಲಸ, ನನ್ನ ಅಭಿವೃದ್ಧಿ ಮತ್ತು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಏನು ಸೇವೆ ಮಾಡಿದ್ದೇನೆ ಅದೇ ನನ್ನ ಶ್ರೀರಕ್ಷೆ ಅಂತ ನನ್ನ ಮತದಾರರು ಹೇಳ್ತಾ ಇರೋಂಥದ್ದನ್ನು ಇನ್ನೂ ಹೆಚ್ಚಿನ ರೀತಿ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಮೊದಲು ನಾನು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕಡಿಮೆ ಅಂತರದಲ್ಲಿ ಜಯಗಳಿಸ್ತೀನಿ ಅಂತ ಅನ್ನಿಸ್ತಿತ್ತು. ಈಗ ಯಾವುದೇ ಒಂದು ಭಯವಿಲ್ಲದಲೇ ಇವತ್ತು ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸದ ಜನರು ಹೇಳಿ ಕಳಿಸ್ತಾರೆ. ಸರ್, ಮತ್ತೊಂದು ವೆರಿ ಇಂಪಾರ್ಟೆಂಟು, ಬಹುತೇಕ ತಮ್ಮ ಕ್ಷೇತ್ರದ ಮತದಾರರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ. ತಾವು ಮೊದಲ MLA ಒಂದು PPE ಕಿಟ್ ಹಾಕ್ಕೊಂಡು ಕೊರೋನಾ ಅಂತ ಟಾಪಿಕ್ ಬಂದಾಗ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. PPE ಕಿಟ್ಟನ್ನು ಹಾಕ್ಕೊಂಡು ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ ಮೊದಲ MLA ಅನ್ನುವಂಥ ಖ್ಯಾತಿ ನಿಮಗಿದೆ. ಇದ್ರ ಬಗ್ಗೆ ತಾವು ಮತದಾರರಿಗೆ ತಿಳಿಸೋದಾದ್ರೆ ಏನು ಹೇಳ್ತೀರಿ? ಒಂದು ದಿನ ಕೊರೋನಾ ಭಾಳಷ್ಟು ಪೀಕಲ್ಲಿತ್ತು. ಆಗ ನನಗೆ ನನ್ನ ಒಬ್ಬ ಯುವಕ ಜಗದೀಶ್ ಅಂತ ಹೊಸಪಾಳ್ಯದಿಂದ ದೂರವಾಣಿ ಮೂಲಕ ನನಗೆ ಫೋನ್ ಮಾಡ್ತಾನೆ. ರಾತ್ರಿ ಸುಮಾರು 9 ಗಂಟೆ ಇರುತ್ತೆ. ಈ ಥರ ನೀವು ಅಡ್ಮಿಟ್ ಮಾಡಿದ ಬೆಂಗಳೂರಲ್ಲಿ ನಮ್ಮ ತಂದೆಯವರು ತೀರೋಗಿದ್ದಾರೆ ಅಂತ. ಆಯಿತು, ಹಂಗಾರೆ ಬಾಡಿ ಅದನ್ನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ ಅವರೆಲ್ಲ ಮಾತಾಡ್ತೀನಿ ಅಂತಾನೆ. ನನಗೆ ಅದೆಲ್ಲ ಆತಂಕ. ನಮ್ಮ ಮನೆಯಲ್ಲೂ ಮಕ್ಕಳುಗಳಿದ್ದಾರೆ. ನನಗೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಭಯ ಆಗ್ತಿದೆ. ಮಂತ್ರಿಗಳಾದಂಥ ಅಂಗಾರದವರು ಅವರು ಸಹ ಭಾಳಷ್ಟು ಬಹು ಒಂದು ರೀತಿಯ ಅಂತ್ಯ ಸಂಸ್ಕಾರ ಅಮಾನವೀಯತೆಯಲ್ಲಿ ಮಾಡಿದೆ. ನನ್ನ ತಂದೆಯವರಿಗೆ ಗೌರವ ಕೊಟ್ಟು ಮಾಡಬೇಕು, ನನಗೆ ಭಯ ಆಗ್ತಿದೆ, ನೀವು ಯಾವುದೇ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಫೋನ್ ಕರೆ ಮೇರೆಗೆ ನಾನು ಹೇಳ್ತೇನೆ, ಬಾಡಿ ತರೋಂಥದ್ದನ್ನು ಮಾಡೋಣ,
ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೇನೆ, ನಾನು ಬಂದು PPE ಕಿಟ್ ಹಾಕ್ಕೊಂಡು ನಿಮ್ಮ ಜೊತೆ ಅಂತ್ಯ ಸಂಸ್ಕಾರ ಮಾಡ್ತೇನೆ ಅಂತೇಳಿ ನಾನು ಮತ್ತು ಅವರು ಅವತ್ತು ಆ ಕುಟುಂಬಕ್ಕೆ, ಆ ಒಂದು ದೇಹಕ್ಕೆ ಮತ್ತು ಆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಒಂದು ಗೌರವಯುತವಾದಂಥ ಅಂತ್ಯ ಸಂಸ್ಕಾರ ಕೊಡಲಿಕ್ಕೆ ಕೈ ಜೋಡಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಬಹುತೇಕ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲೂ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಮರು ಆಯ್ಕೆ ಆದರೆ ರಂಗನಾಥ್ ಅವರು ಕುಣಿಗಲ್ ಜನತೆಗೆ ನೀಡುವಂಥ ಕೊಡುಗೆ ಏನು ಸರ್? ಒಂದು, ದಿವಂಗತ ಉಚ್ಚಮಾಸ್ತಿಗೌಡರು ಮತ್ತು ದಿವಂಗತ YK ರಾಮಯ್ಯನವರು ಕಟ್ಟಿದಂಥ ಕನಸು ನೀರಾವರಿ ಕಾರ್ಯಕ್ರಮನ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋಂಥ ಒಂದು ಕಡೆ ಆದರೆ, ಎರಡನೇದು ನನ್ನ ವಿದ್ಯಾಭ್ಯಾಸದ ಕೊರತೆ ನಮ್ಮ ತಾಲೂಕಲ್ಲಿ ಕಾಣಿಸ್ತಾ ಇದೆ. ಅದು ಮೂರನೇದು ಆರೋಗ್ಯದ ಒಂದು ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ 100 ಬೆಡೆಡ್, ಅದರಲ್ಲೂ ಮಹಿಳೆಯರಿಗೆ ಮಕ್ಕಳಿಗೆ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ಕನಸಿದೆ. ಅದನ್ನು ಮಾಡೇ ತೀರ್ತೇನೆ. ಹಾಗೆಯೇ ಇದ್ರ ಜೊತೆಗೆ ಮೂಲಭೂತ ಸೌಕರ್ಯನ ಏನು ತಾರತಮ್ಯ ಆಗಿದೆ ಅದನ್ನು ಬದಲಾವಣೆ ಮಾಡೋಂಥ ಒಂದು ಬ್ಲೂ ಪ್ರಿಂಟು ಕುಣಿಗಲ್ ತಾಲೂಕಿಗೆ ಈಗಾಗಲೇ ತಯಾರಿ ಮಾಡಿದ್ದೇನೆ. ಸರ್, ಇನ್ನು ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದರೆ, ಬಹುತೇಕ ತಾವೀಗ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಸರ್? ಅಯ್ಯೋ, ಭಾಳ ಉತ್ಸುಕತೆಯಲ್ಲಿದ್ದಾರೆ. ಮಹಿಳೆಯರಂತೂ ಭಾಳಷ್ಟು ಉಲ್ಲಾಸದಲ್ಲಿ, ಅಷ್ಟು ಮಾಡಿದ್ರೆ ಭಗವಂತ ನಿನ್ನ ಶ್ರೀರಕ್ಷೆ ಇದ್ದೇ ಇರುತ್ತೆ ಅಂತ ಹೇಳಿ ಕಳಿಸ್ತಾವ್ರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದ ಹೇಳಬೇಕು. ಏಕೆಂದರೆ ಇದೊಂದು ದೊಡ್ಡ ಸಂಕಲ್ಪದ ನಿರ್ಧಾರ. ಬಜೆಟಲ್ಲಿ 40,000 ಕೋಟಿ ರೂಪಾಯಿ ಎತ್ತಿ ಇಟ್ಟು ಇದು ಬಡವರಿಗೆ ತಲುಪಿಸ್ತೇನೆ ಅನ್ನೋದನ್ನು ತೆಗೆದುಕೊಂಡಂಥ ನಿರ್ಧಾರ ಸಣ್ಣದಲ್ಲ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು CLP ನಾಯಕರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅಡುಗೆ ಮನೆಯಲ್ಲಿ ಮಹಿಳೆಯರ ಬಗ್ಗೆ ಇದ್ದಂಥ ಹೊರೆನ ಕಡಿಮೆ ಮಾಡಲಿಕ್ಕೆ ಯಾವ ರೀತಿ ಆಲೋಚನೆ ಮಾಡಿರೋಂಥದ್ದನ್ನು ಇವತ್ತು ನಾನು ನಮ್ಮ ಕುಣಿಗಲ್ ತಾಲೂಕಿನ ಪ್ರತಿಯೊಂದು ಕುಟುಂಬದ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನು ಕೊನೆಯದಾಗಿ ತಾವು ಈಗ ನಮ್ಮ ವಾಹಿನಿಯ ಮುಖಾಂತರ ಪ್ರಚಾರವನ್ನು ಮಾಡೋದಾದರೆ ಯಾವ ರೀತಿ ಹೇಳ್ತೀವಿ? ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಪ್ರಣಾಳಿಕೆ ಇದೆ, ಅದೇ ಗೇಮ್ ಚೇಂಜರ್. ಆ ಗೇಮ್ ಚೇಂಜರನ್ನು ಇವತ್ತಿನ ದಿನ ಜನರು ಭಾಳಷ್ಟು ಉತ್ಸುಕತೆಯಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾವ್ರೆ. ಇವತ್ತು ತಾವೆಲ್ಲ ನನ್ನ ಜೊತೆ ಬೆಳಗ್ಗೆಯಿಂದ ಇದ್ರಿ, ನನ್ನ ಕಾರ್ಯವೈಖರಿ ನೋಡಿದ್ರಿ, ನನ್ನ ಜನರ ಜೊತೆ ಯಾವ ರೀತಿ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ ಅಂತ ನೋಡಿದ್ರಿ, ಚುನಾವಣೆ ಯಾವ ರೀತಿ ಮಾಡೋಂಥ ಒಂದು ಸಣ್ಣ ಪ್ರಕ್ರಿಯೆಯನ್ನು ನೋಡಿದ್ರಿ. ನಾನು ಇವತ್ತು ನಿಮಗೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಿದ್ದಕ್ಕೆ. ಹಾಗೆಯೇ ನಮ್ಮ ಕಾರ್ಯಕರ್ತರುಗಳಿಗೂ ಸಹ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅವರೆಲ್ಲ ನನ್ನ ಜೊತೆ ನಿಂತು ಟೊಂಕಟ್ಟು ಕೊಟ್ಟು ನಿಂತು ಇವತ್ತು ಇಡೀ ಒಂದು ಕಾಂಗ್ರೆಸ್ ಪಕ್ಷದ ಬಡವರ ಚಿಂತನೆಯನ್ನು ಪ್ರತಿಯೊಬ್ಬರು ಮನೆಗೆ ತಲುಪಿಸೋವಂಥ ಒಂದು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ನಿಮಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು. ಎಸ್, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಅದರ ಬದ್ಧತೆ, ಹಾಗೆ ಈ ಬಾರಿ ಅದು ಬಿಟ್ಟಿರ್ತಕ್ಕಂಥ ಪ್ರಣಾಳಿಕೆ ಜನರಿಗೆ ಇಷ್ಟವಾಗಿದೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ನಾನೇ MLA ಅನ್ನುವಂತಹ ಮಾತನ್ನು ಡಾಕ್ಟರ್ ರಂಗನಾಥ್ ತಿಳಿಸಿದ್ದಾರೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಅಮೃತೂರು ಹೋಬಳಿಯ ಕೇಟಿಪಾಳ್ಯದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣಾ ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದಾರೆ. ಗೊರೂರು ಡ್ಯಾಮಿಂದ ಲಿಂಕ್ ಕೆನಾಲನ್ನ ಕುಣಿಗಲ್ ಕೆರೆಗೆ ಮಾಡಿಸ್ಬೇಕು ಅಂತ ಒಂದು, ಎರಡನೇದು ಮಾರ್ಕೋಹಳ್ಳಿಯಿಂದ ಮಂಗಳಾಗೆ ಲಿಂಕ್ ಕೆನಾಲ್ ಮಾಡಬೇಕು. ಮಾರ್ಕೋಹಳ್ಳಿ ಟು ಮಂಗಳ ಲಿಂಕ್ ಕೆನಾಲ್ ಮಾಡಿಸ್ಬಿಟ್ಟೆ. ಈಗ ಮಾರ್ಕೋಹಳ್ಳಿಗೆ ನಮ್ಗೆ ಹಿಂದೆ ನಿಗದಿ ಮಾಡಿರ್ಲಿಲ್ಲ, ಎಷ್ಟೇ ಬರ ಬಂದ್ರು ನೀರು ಇಷ್ಟು ಕೊಡ್ಬೇಕು ಅಂತ. ಇವತ್ತು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಸಾಹೇಬ್ ಜಲ ಸಂಪನ್ಮೂಲ ಮಂತ್ರಿಗಳಾದಾಗ ಅದಕ್ಕೋಸ್ಕರನೇ 1 TMC ನೀರು ಯಾರು ಬರ ಬಂದ್ರು ನಮ್ಗೆ ಮಾರ್ಕೋಹಳ್ಳಿಗೆ 1,000 MCFT ನೀರು ಕೊಡ್ಲೇಬೇಕು ಅನ್ನೋದನ್ನ ನಿಗದಿ ಮಾಡಿಕೊಟ್ಟಿದ್ವಿ. ಇದೆಲ್ಲ ಜನಕ್ಕೆ ಕೆಲವು ಅರ್ಥ ಆಗಲ್ಲ, ಆದ್ರೆ ಆ ಒಂದು ಸ್ವತ್ತು ಆ ಅಧಿಕಾರಿಗಳಿಗೆ ಮತ್ತು ಬುದ್ಧಿವಂತರಿಗೆ ಈ ವಿಚಾರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನಂತೂ ಇವತ್ತಿನ ದಿನ ಪ್ರತಿ ಹಂತದಲ್ಲೂ ನಿಮ್ ಜೊತೆ ಸಹಕಾರದಲ್ಲಿ, ಸೌಮ್ಯದಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸ್ಲಿಕ್ಕೆ ನನ್ನ ಕೈಯಲ್ಲಿ ಆದಷ್ಟನ್ನ ಶ್ರಮ ಹಾಕಿ ನಿಮ್ಮ ವಿಶ್ವಾಸನ ಸದಾಕಾಲ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನಿಮ್ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಇದೇ ಪ್ರೀತಿ ವಿಶ್ವಾಸ ಇರಲಿ.
ಹಾಲಿ ಶಾಸಕ ಡಾಕ್ಟರ್ ರಂಗನಾಥ್, ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಂಗನಾಥ್ ಅವರು ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಸುಮಾರು ಹಳ್ಳಿಗಳನ್ನು ಈಗ ಮಧ್ಯಾಹ್ನ ಊಟದ ವಿರಾಮ ಸಾಕಷ್ಟು ಗ್ರಾಮಗಳನ್ನು ಕವರ್ ಮಾಡಿದ್ದಾರೆ. ಒಂದು ಏನು ಚುನಾವಣಾ ಪ್ರಚಾರ ಭರದಿಂದ ಸಾಗಿದೆ. ಈ ಹೊತ್ತಲ್ಲಿ ಅವರಿಗೆ ಬಿಸಿಲು ಅನ್ನದೇ ಸಾಥ್ ಕೊಟ್ಟಿದ್ದು ಊರಿನ ಮತದಾರರು. ಸಾಕಷ್ಟು ಕಡೆ ತುಂಬ ಬಿಸಿಲಿದ್ರು ಕೂಡ ಬಿಸಿಲಲ್ಲೇ ಅವರ ಭಾಷಣವನ್ನು ಕೇಳಿದ್ದು ಗಮನಿಸಿದ್ವಿ ನಾವು. ಹಾಗೆಯೇ ಏನಂತಂದರೆ ಕಾರ್ಯಕರ್ತರು ಮತ್ತು ಏನು ಕಾಂಗ್ರೆಸ್ನ ಪದಾಧಿಕಾರಿಗಳು ಮುಖಂಡರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ಇವತ್ತು ನನ್ನೊಟ್ಟಿಗೆ ಏನು ಒಂದು ರೈತ ಕಿಸಾನ್ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ನನ್ನೊಟ್ಟಿಗಿದ್ದಾರೆ. ಮಾಸ್ತಿಗೌಡರು ಅಂತಾನೆ ಫೇಮಸ್ ಅವರು. ಅವರನ್ನು ಮಾತಾಡಿಸೋಣ. ಸರ್ ನಮಸ್ತೆ. ಸರ್, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಕಾರ್ಯ ನಡೀತಾ ಇದೆ? ಈ ಉರಿ ಬಿಸಿಲಲ್ಲೂ ಕೂಡ ಒಂದಿಷ್ಟು ಅಳುಕದೆ ಅಂಜದೆ ಜನ ನಿಲ್ತಾ ಇರೋದಕ್ಕೆ ಕಾರಣ ಏನು ಸರ್? ಜನ ಏನು ಡಾಕ್ಟರ್ ರಂಗನಾಥ್ ಅವರ ಅಭಿಮಾನ, ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ, ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವ್ರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ಅವೆಲ್ಲವೂ ಕೂಡ ಜನದಲ್ಲಿ ಇವತ್ತಿನ ದಿವಸ ಎದ್ದು ಕಾಣ್ತಾ ಇದೆ. ಎಷ್ಟೋ ಹಳ್ಳಿಗಳ ಕಡೆ ಹಳ್ಳಿನಲ್ಲಿ ತಿರುಗಾಡಲಿಕ್ಕೆ ರಸ್ತೆಗಳಿರಲಿಲ್ಲ. ಅಂಥ ಸಂದರ್ಭಗಳು ನಮ್ಮ ಡಾಕ್ಟರ್ ರಂಗನಾಥ್ ಸಾಹೇಬರು ಹೋದ ಚುನಾವಣೆಯಲ್ಲಿ ಅವರು ಸುತ್ತಾಟ ಮಾಡಬೇಕಾದ್ರೆ ಗೊತ್ತಾಯಿತು ಈ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಎಷ್ಟು ಹಿಂದುಳಿದಿದೆ ಅಂತ. ಅಂದರೆ ನಮ್ಮ ಏನು ತುಮಕೂರು ಜಿಲ್ಲೆಯಲ್ಲಿ ಹಿಂದುಳಿದಂಥ ಕ್ಷೇತ್ರ ಅಂತಂದರೆ ಅದು ಕುಣಿಗಲ್ ವಿಧಾನಸಭಾ ಕ್ಷೇತ್ರ. ಅವರು ಎಲ್ಲ ತಿರುಗಾಡೋಂಥ ಸಂದರ್ಭದಲ್ಲಿ ಅವರು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಅದ್ಭುತವಾದಂಥ ಕನಸನ್ನು ಕಟ್ಕೊಂಡಿದ್ರು. ಅವರು ಜನಗಳ ಆಶೀರ್ವಾದ ಸಿಕ್ತು, ಅವ್ರ ಶಾಸಕರಾದರು. ಆದ ನಂತರ ಅವರ ಡಾಕ್ಟರ್ ಶಿವಕುಮಾರ್ ಅವರು ಇಂಧನ ಸಚಿವರಾದರು. ಅವರು ಸಾಕಷ್ಟು ಇಲ್ಲಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರದಿಂದ ಹಣನ ಕೂಡ ಬಿಡುಗಡೆ ಮಾಡಿಕೊಟ್ರು. ಅದ್ರ ಜೊತೆಯಲ್ಲಿ ನಮ್ಮ MP ಸಾಹೇಬರು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿದ್ರು. ಅಲ್ಲಿಗೆ 2 ಕೈನೂ ಕೂಡ ಎತ್ತಿ ಮೇಲೆತ್ಕೊಂಡು ಬಂದಂತೆ ಅವ್ರಿಗೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಏನು ಎಡಗಡೆ ಬಲಗಡೆ ಇಬ್ಬರು ಕೂಡ ಇರೋದ್ರಿಂದ ಎಲ್ಲ ಥರದ MP ಫಂಡು, MLA ಫಂಡು ಮತ್ತು ಸರ್ಕಾರದ ಹಣವನ್ನು ತಂದು ಈ ಕ್ಷೇತ್ರನ ತುಂಬ ಅದ್ಭುತವಾಗಿ ಎಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳಿರಲಿಲ್ಲ, ರಸ್ತೆಗಳಾಗಿದ್ದಾವೆ, ಕಾಂಕ್ರೀಟ್ ರಸ್ತೆಗಳಾಗಿದ್ದಾವೆ, ಡಾಂಬರೀಕರಣಗಳಾಗಿದ್ದಾವೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ ಎಷ್ಟೋ ಕಡೆ. ಅಂಥ ಕಡೆ ಬೋರ್ಗಳನ್ನ ಕೊರೆಸಿ ನೀರನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ರೈತರಿಗೆ ಆಗ್ತಕ್ಕಂಥ ಏನು ಕೆಲವು ರೈತರಿಗೆ ಒಳ್ಳೆ ಬೆಂಬಲ ಬೆಲೆಗಳು ಸಿಗ್ತಾ ಇರಲಿಲ್ಲ. ಆ ಬೆಂಬಲ ಬೆಲೆಗಳು ಸಿಗ್ತಾ ಇದ್ದಂಥ ಸಂದರ್ಭದಲ್ಲಿ ರೈತರನ್ನ ಒಗ್ಗೂಡಿಸ್ಕೊಂಡು ಅವ್ರಿಗೆ ಧೈರ್ಯವನ್ನು ತುಂಬಿ ನಾನಿದ್ದೇನೆ, ನಿಮ್ಮ ಜೊತೆ ನಾನಿದ್ದೇನೆ, ನಾನು ನಿಮ್ಮ ಕಷ್ಟಕ್ಕೆ ನಾನು ನೆರವಾಗಿ ನಿಲ್ತೀನಿ ಅಂತಕ್ಕಂಥ ಮಾತನ್ನ ರೈತರಿಗೆ ಹೇಳಿ ಅವ್ರಿಗೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅದೇ ಹಲವಾರು ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು. ಏನು ರೈತರ ಬೆಳೆದಂಥ ಬೆಳೆನ ಅಂದರೆ ರಾಗಿನ ತಗೊಂಡು ವಿಧಾನಸೌಧಕ್ಕೆ ಹೋಗಿ ರಾಗಿನ ಇಟ್ಕೊಂಡು ಅಲ್ಲಿ ವಿಧಾನಸೌಧದಲ್ಲಿ ಕೂಗಾಡಿ ಕಿರ್ಚಾಡಿ ಬೆಂಬಲ ಬೆಲೆಯನ್ನು ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಅವರು ನಮ್ಮ ಡಾಕ್ಟರ್ ರಂಗನಾಥ್ ಸಾಹೇಬರು ಮಾಡಿದ್ದಾರೆ. ಅದು ಕುಣಿಗಲ್ ಒಂದಕ್ಕಾಗಲಿಲ್ಲ, ಮೀಸಲಾಗಲಿಲ್ಲ, ಇಡೀ ಕರ್ನಾಟಕಕ್ಕೆ ಕೂಡ ಅದು ಮೀಸಲಾಯಿತು. ಹಾಗೆ ಎಷ್ಟೋ ಬಸ್ಗಳಿರಲಿಲ್ಲ, ವಿದ್ಯಾರ್ಥಿಗಳು ಅಲ್ಲಿ ಓದ್ ಕಡೆಗೆಲ್ಲ ಹಣ 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 ಅಂತ ತಡೆಯಾಗ್ತಾಯಿದ್ರು ಸಾಹೇಬ್ರ ಕಾರಣ. ಅಂಥ ಸಂದರ್ಭದಲ್ಲಿ ಅವರು ಹೋಗಿ ವಿಧಾನಸೌಧದಲ್ಲಿ ಕೂಗಾಡಿ ಅಲ್ಲೇ ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾರೋ, ಆ ಸಾರಿಗೆ ಮಿನಿಸ್ಟರ್ ಇದ್ದಾರಲ್ಲ, ಅವ್ರನ್ನ ಅಲ್ಲೇ ಕರೆಸಿ ಆವಾಗ ಕ್ಷಣದಲ್ಲೇ ಬಸ್ಸಿನ ವ್ಯವಸ್ಥೆಗಳನ್ನ ವಿದ್ಯಾರ್ಥಿಗಳು ಹೋಗಲಿಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೂ ಕೂಡ ಸುಮಾರು ಈ ಥರದ ಹಲವಾರು ಕಾರ್ಯಕ್ರಮನ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ದಿನವೆಲ್ಲ ಆಗ್ತದೆ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರಿನ ವಿಚಾರವಾಗಿ ಬಂದಾಗ ನಮ್ಮ ಮಾರ್ಕೋನಹಳ್ಳಿ ನೀರಿಗೆ ತುಂಬ ನೀರಿನ ಗಲಾಟೆ ಆಗಾಗಲೇ ಸಣ್ಣ ಪುಟ್ಟ ನಡೀತಲೇ ಇತ್ತು. ಹಾಗಾಗಿ ಅದಕ್ಕೆ ಯಾವುದೇ ಥರದ ನಿಗದಿ ಇರಲಿಲ್ಲ. ರಾಮಯ್ಯನವ್ರ ಕಾಲದಿಂದ, ಉಚ್ಚಮಾಸ್ತಿಗೌಡವ್ರ ಕಾಲದಿಂದ ಅದೇನು ಇತ್ತು, ಹಾಗೆ ಹೀಗೆ ಹೇಳ್ತಾಯಿದ್ರು. ನಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲ. ನಮ್ಮ ಡಾಕ್ಟರ್ ರಂಗನಾಥ್ ಸಾಹೇಬರು, MP ಸಾಹೇಬರು, DK ಸಾಹೇಬರು ಎಲ್ಲರೂ ಕೂಡ ಒಗ್ಗೂಡಿಸಿ ಈ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಳಜಿನ ವಹಿಸಿ ನಮ್ಮ ಮರ್ಕೋನಹಳ್ಳಿ ಡ್ಯಾಮ್ಗೆ 1 TMC ನೀರನ್ನು ಪ್ರತಿ ಇಯರ್ಲಿ ಕೊಡಬೇಕಂತೇಳಿ ಒಂದು ರಿಸರ್ವೇಷನ್ನ ಪಾಸ್ ಮಾಡಿದ್ರು. ಹಾಗೆ ಇನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಏನೋ ಅನಿವಾರ್ಯ ಕಾರಣವಾಗಿ ಸಮ್ಮಿಶ್ರ ಸರ್ಕಾರ ಇತ್ತು, ಬಿದ್ದಾಯಿತು. ಆ ಬಿದ್ದೋದಂಥ ಕ್ಷಣದಲ್ಲಿ ನಮಗೆ ಕೊಟ್ಟಿದ್ದಂಥದ್ದು ಹಣ 900 ಕೋಟಿ ಹಣವನ್ನು ಕೊಟ್ಟಿದ್ದರು. ಇದಕ್ಕೆ
ರೈತರ ಬದುಕನ್ನು ಹಸನ ಮಾಡಲಿಕ್ಕೋಸ್ಕರ 900 ಕೋಟಿ ಹಣವನ್ನು DK ಸಾಹೇಬರು ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿಸ್ಕೊಟ್ಟಿದ್ರು. ಆ ಹಣನ ಏನಾಯಿತು, ಸಮ್ಮಿಶ್ರ ಸರ್ಕಾರ ಇತ್ತು, ಅನಿವಾರ್ಯವಾಗಿ ಸರ್ಕಾರ ಪತನಗೊಂಡು ಆವಾಗ BJP ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದರು. ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂಥ ಹಣನ ವಾಪಸ್ ತಗೊಬಿಟ್ರು. ಅದು ನಮ್ಮ ಕ್ಷೇತ್ರದ ದುರಾದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ನಾನು ನೇರವಾಗಿ ತಾವು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿರೋದ್ರಿಂದ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಮಾಜಿ ಶಾಸಕರಾದಂಥ BB ರಾಮಸ್ವಾಮಿ ಗೌಡರ ನಾಮಪತ್ರದಿಂದ ಅಥವಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹಾಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಎಫೆಕ್ಟ್ ಆಗುತ್ತಾ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಂಗನಾಥ ವರ್ಚಸ್ಸೇ ಬೇರೆ, BB ರಾಮಸ್ವಾಮಿ ಗೌಡರ ವರ್ಚಸ್ಸೇ ಬೇರೆ. BB ರಾಮಸ್ವಾಮಿ ಗೌಡರು ಶಾಸಕರಾದ ನಂತರ 5 ವರ್ಷ ಶಾಸಕರಾದ ನಂತರ ಅವರು ನಿವೃತ್ತಿ ಹೊಂದಿದ ಮೇಲೆ ಅವ್ರ ಕ್ಷೇತ್ರಕ್ಕೆ ಬಂದೇ ಇಲ್ಲ. ಎಷ್ಟೋ ಜನಕ್ಕೆ ಇವತ್ತು ರಾಮಸ್ವಾಮಿ ಗೌಡರು ಇದ್ದಾರೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅವ್ರು ಆಲ್ರೆಡಿ ಡಿಸ್ಕಂಟಿನ್ಯೂ ಆಗಿ 15 ವರ್ಷಗಳಾಯಿತು. ಹಾಗಾಗಿ ಅವ್ರ ಹೆಸರೇನಿಲ್ಲ. ನಮಗೆ ರಾಮಸ್ವಾಮಿ ಗೌಡರದು ಕೆಲವು ಪ್ರತಿಪಕ್ಷ ಏನು ಬೇರೆ ಬೇರೆ ಪಕ್ಷದವರು ಅವರನ್ನು ಕಾಂಗ್ರೆಸ್ ಪಕ್ಷದವರ ರಂಗನಾಥ್ ಅವ್ರನ್ನ ವರ್ಚಸ್ಸನ್ನ ಕಡಿಮೆ ಮಾಡಲಿಕ್ಕೆ ಆ ದಾಳವಾಗಿ ಇಟ್ಕೊಂಡು ಅವ್ರನ್ನ ಎತ್ತಿಕ್ಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಬಿಟ್ಟರೆ ಪಾಪ ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ, ಒಳ್ಳೆ ಗುಣವಂತರಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಪಕ್ಷನ ಡ್ಯಾಮೇಜ್ ಮಾಡ್ತಕ್ಕಂಥ ವಿಚಾರನೇ ಇಲ್ಲ. ಇವೆಲ್ಲ ಕಿಡಿಗೇಡಿಗಳು ಅವ್ರನ್ನ ಸುಮ್ಮನೆ ಅವ್ರಿಗೆ ಆವೇಶ ಹುಟ್ಟಿಸಿ ಏನೇನೋ ಮಾಡಿ ನೀವು ಮಾಡಿ ಹಾಗೆ ಹೀಗೆ ಅಂತ ಹೇಳಿ ತಲೆ ಕೆಡಿಸಿ ಅವ್ರನ್ನ ಹುಚ್ಚರನ್ನಾಗಿ ಮಾಡ್ತಾಯಿದ್ದಾರೆ. ಆದರೆ ಅವ್ರು ಭಾಳ ಅದ್ಭುತವಾದಂಥ ಒಳ್ಳೆ ವ್ಯಕ್ತಿ ಇದ್ದಾರೆ. ಅವ್ರು ಆ ರೀತಿ ಮಾಡಲ್ಲ, ಪಕ್ಷದ ನಿಲ್ಲಲ್ಲ, ಅವರಿಂದ ನಮಗೆ ಡ್ಯಾಮೇಜು ಆಗಲ್ಲ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸಹೋದರರು ಸವಾಲಾಗ್ತಾರಾ ಅಂತ? ಸಹೋದರರ ಸವಾಲು ಅಂತ ಹೇಳಿದ್ರೆ DK ಬ್ರದರ್ಸ್ 3 ಜನ ಇದ್ದಾರಲ್ಲ. ಖಂಡಿತವಾಗ್ಲೂ ಎಸ್, ನೀವು ಕೂಡ ಕರೆಕ್ಟಾಗಿ ಹೇಳಿದ್ರಿ. ಹೇಳ್ತೀನಿ, D ಕೃಷ್ಣಕುಮಾರ್ ಇರ್ಬೋದು, D ನಾಗರಾಜ್ ಅವರು ಇರ್ಬೋದು, ಈಗೇನು JDS ಮತ್ತು BJP ಇದೆ, ಅವರು ಸವಾಲು ಹಾಕಿ ಏನಾದರೂ ಈ ಬಾರಿ ಪೈಪೋಟಿ ಕೊಡುವಂಥ ಸಾಧ್ಯತೆ ಇದೆಯಾ, ಅಥವಾ ಇವರು ಮಾಡಿರುವಂಥ 5 ವರ್ಷದ ಅಭಿವೃದ್ಧಿ ಕಾರ್ಯ ಮತ್ತೆ ಇವರ ಕೈ ಹಿಡಿಯಲಿದೆಯಾ ಅಂತ? ಕೌರವರ ಆಟ ಎಲ್ಲೂ ನಡೆಯೋದಿಲ್ಲ. ಪಾಂಡವರಿಗೆ ಜಯ ತಾನೆ. ಕೌರವರು ಎಷ್ಟೇ ಜನ ಇತ್ಕೊಳ್ಳಿ, ಅವ್ರ ಆಟ ಏನು ನಡೆಯಲ್ಲ. ಈ ಸಾರಿ ನಾವು ಕೌರವರು ಇದ್ದೀವಿ. ಕುಣಿಗಲ್ ಕ್ಷೇತ್ರ ಜನ ಪಾಂಡವರಾಗಿದ್ದಾರೆ, ಅವ್ರ ಕಾರ್ಯಕರ್ತರು ಪಾಂಡವರಾಗಿದ್ದಾರೆ, ಅವ್ರ ಲೀಡ್ರುಗಳು ಕೂಡ ಪಾಂಡವರ ಪರವಾಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ. ನಾವು ಈ ಸಾರಿ 25,000 ಓಟನ್ನ ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ, ಕುಣಿಗಲ್ ಜನತೆಗೆ ವಿಶ್ವಾಸ ಇದೆ. ಎಸ್, ನಾವು ಯಾರಿಗೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಕುಗ್ಗೋದು ಇಲ್ಲ. ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿತವೆ. 25,000 ಲೀಡಲ್ಲಿ ಮತ್ತೆ ಡಾಕ್ಟರ್ ರಂಗನಾಥ್ ಗೆಲ್ತಾರೆ ಅನ್ನುವಂಥದ್ದು ಮಾಸ್ತಿಗೌಡರ ಮಾತು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಸುಮಾರು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಕಡೆ ಗ್ರಾಮಗಳಲ್ಲಿ ಒಂದಷ್ಟು ಪ್ರಚಾರವನ್ನು ನಡೆಸಿದ್ರು. ಜನ ಬಿಸಿಲು ಅಂದಲೇ ಅವರ ಪ್ರಚಾರ ಭಾಷಣವನ್ನು ಕೇಳಿ ಸಾಕಷ್ಟು ಚಪ್ಪಾಳೆಗಳನ್ನು ಕೂಡ ಹೊಡೆದ್ರು. ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ, ಹಾಗೆಯೇ ಕಾಂಗ್ರೆಸ್ ಶಾಸಕರೇ ನಮಗೆ ಮತ್ತೆ ಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಈಗ ಇದೇನು ನಾವು ಕಿಲಾರ ಗ್ರಾಮದಲ್ಲಿದ್ದೀವಿ, ಇಲ್ಲಿ ಈಗ ಒಂದು ಊಟದ ವಿರಾಮವನ್ನು ನೀಡಿದ್ದಾರೆ. ಇದರಿಂದ ನಂತರ ಸುಮಾರು 16 ಹಳ್ಳಿಗಳನ್ನು ಭೇಟಿ ಮಾಡುವಂತಹ ಕಾರ್ಯಕ್ರಮವಿದೆ. ಆ ಎಲ್ಲ ದೃಶ್ಯಗಳನ್ನು ನೋಡೋಣ. ಎಲ್ಲಿ ಯಾವ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ, ಶಾಸಕರ ದಿನಚರಿಯಲ್ಲಿ ಮತ್ತೆ ಮಧ್ಯಾಹ್ನದ ನಂತರ ಏನೇನು ನಡೆಯುತ್ತೆ ಎಲ್ಲವನ್ನು ನೋಡೋಣ ಬನ್ನಿ. ಶಾಸಕ ಡಾಕ್ಟರ್ ರಂಗನಾಥ್ ಅವರು ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿ ಈಗ ಮಧ್ಯಾಹ್ನ ಊಟದ ವಿರಾಮದಲ್ಲಿದ್ದಾರೆ. ಹಾಗೆಯೇ ಈ ಒಂದು ಏನು ಎಲ್ಲ ಕಾರ್ಯಕರ್ತರಿಗೆ, ಶಾಸಕರ ಜೊತೆ ಚುನಾವಣಾ ಪ್ರಚಾರಕ್ಕೆ ಬರುವಂಥವರಿಗೆ ಅನ್ನದಾನವನ್ನು, ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿದಂತಹ ಅನ್ನದಾತರು ನನ್ನೊಟ್ಟಿಗಿದ್ದಾರೆ. ಅಂದಾಗೆ ಕಿಲಾರ ಗ್ರಾಮದ ಡಿ ರಾಮೇಗೌಡರು. ನಮಸ್ತೆ ರಾಮೇಗೌಡ್ರೆ. ನಿಜಕ್ಕೂ ತುಂಬ ಇದು ಒಂದು ಉತ್ತಮವಾದ ಕೆಲಸ, ಒಂದು ಅನ್ನದಾನ ಅನ್ನುವಂಥದ್ದು ಶ್ರೇಷ್ಠ ದಾನ. ಇವತ್ತು ಎಲ್ಲ ಕಾರ್ಯಕರ್ತರಿಗೂ ತಾವು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಗಿರ್ತಕ್ಕಂಥ ಅಭಿಮಾನ ನಾವು ಹೇಳ್ತೀರಾ? ಈಗ ನಾವು ಕಾಂಗ್ರೆಸ್ ಬಗ್ಗೆ 60 ವರ್ಷದಿಂದ ಏನು ಮಾಡಿದ್ರು ಅಂತ ಈಗಿನ ಈಗ ಜನ್ರೇಷನ್ ಇವೆಲ್ಲ ಹೇಳ್ತಾರೆ. BJP ಪಕ್ಷದವರು ಹೇಳ್ತಾರೆ. ಕಾಂಗ್ರೆಸ್ ಏನು ಮಾಡ್ತು ಅನ್ನೋದು ಇಂಪಾರ್ಟೆಂಟು ಅಂದರೆ 60 ವರ್ಷದಲ್ಲಿ ಈಗ ನಮ್ಮ ನೆಹರು ಗಾಂಧಿ ಸ್ವಾತಂತ್ರ್ಯ ಬಂದ ಮೇಲೆ ನೆಹರು ಗಾಂಧಿ ಅಧಿಕಾರ ವಹಿಸ್ಕೊಂಡಾಗ ಏನಿತ್ತು ಭಾರತ ದೇಶದಲ್ಲಿ? ಏನಿತ್ತು? 1-2 ಜೆಟ್ ವಿಮಾನ, 1-2 ಯುದ್ಧದ ವಿಮಾನ ಇವಿದ್ದು.
ಈಗ ಇವರು ನಮ್ಮ ನೆಹರೂಗೆ ಬಂದ ಮೇಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದ ಮೇಲೆ, ಕಾಂಗ್ರೆಸ್ ನಮಗೆ ಇಂದಿರಾ ಗಾಂಧಿ ಬಂದ ಮೇಲೆ ಏನೆಲ್ಲ ಸಾಧನೆ ಮಾಡಿದ್ದಾರೆ? ಯಾವ ಅಣೆಕಟ್ಟಿದ್ದೋ ಯಾವ ಇದ್ದಿದ್ದೋ ಎಲ್ಲ ಅಣೆಕಟ್ಟೆಲ್ಲ ಇವರು ಬಿ ಜೆ ಪಿ ಬಂದು ಕಟ್ಸಿದ್ರ? ಅವೆಲ್ಲ ಯಾರು ಕಟ್ಸಿದ್ರು? ಕಾಂಗ್ರೆಸ್ ಸರ್ಕಾರದಲ್ಲೇ ಕಟ್ಸಿದ್ದು. ಇಂದಿರಾ ಗಾಂಧಿ ಕಾಲದಲ್ಲೇ ಕಟ್ಸಿದ್ರು. ಇಂದಿರಾ ಗಾಂಧಿ ಕಾಲದಲ್ಲಿ ಯುದ್ಧ ನಮ್ಮ ರಾಷ್ಟ್ರ ಬಲಿಷ್ಠವಾಗಿತ್ತು. ಆವತ್ತೇ ಬೇರೆ ದೇಶ ಎದುರಿಸೋ ಶಕ್ತಿ ನಮ್ಮ ರಾಷ್ಟ್ರಕ್ಕಿತ್ತು. ಅದು ಇವತ್ತು ಇವ್ರು ಬಂದು ನಾನು ಅದೆಲ್ಲ ಒಂದು ಪುಲ್ವಾನ್ ಯುದ್ಧ ಮಾಡಿಸ್ಬಿಟ್ಟು ಯಾವಾಗಲೂ ನಾನು ಮಾಡಿದೆ ಅಂತ ಯಾವ್ದಾರು ಎಲೆಕ್ಷನ್ ಟೈಮ್ನಲ್ಲಿ ಯುದ್ಧ ಮಾಡಿಸ್ಬಿಡೋದು. ನಂದು ಅಂತ ಹೇಳ್ತಾರೆ ಮೋದಿಜಿ. ಏನು ಸಾಧನೆ? ಗ್ಯಾಸು ಏನು ಮಾಡಿದ್ರು? ಈ ಬೆಳೆಗಳು ತೊಗೊಳಕ್ಕಾಗತ್ತೆ? ಎಲ್ಲಕ್ಕೂ GST. ಏನು ಸಾಧನೆ ಇದೆ ಅವ್ರದ್ದು ಹೇಳಿ? ಇಂಥ ಸಾಧನೆ ಅಂತ ಹೇಳಿ ನೀವು. ಈಗ ಕಾಂಗ್ರೆಸ್ ಪಕ್ಷ ಏನೂ ಸಾಧನೆಯನ್ನು ಮಾಡಿಲ್ಲ ಅಂತಂದರೆ ಕಳೆದ ಬಾರಿ ಸೋಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು? ಯಾಕೆ BJP ಪಕ್ಷವನ್ನು ಎರಡೂ ಕಡೆ ಅಧಿಕಾರಕ್ಕೆ ತಂದರು ಮತದಾರರು ಅಂತ? ಯಾರು ಮತದಾರರು ಎಲ್ಲ ಈ ನಮ್ಮ ಯುವಕರುಗಳಿಗೆ ನಾನು ದೇಶನ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅಂಚೆ ದಿನ ಮಾಡ್ತೀನಿ, 15 ಲಕ್ಷ ನಿನ್ನ ಅಕೌಂಟ್ಗೆ ಹಾಕಿ ಬಂದರೆ ನಾವು ಯಾಕೆ ಓಟ್ ಹಾಕ್ಬಾರ್ದು ಅವ್ರಿಗೆ? ಅಲ್ಲ, 15 ಲಕ್ಷ ನಮ್ಮ ಅಕೌಂಟ್ 15 ಲಕ್ಷ ನಮ್ಮ ಅಕೌಂಟ್ಗೆ ಹಾಕುತ್ತೀನಿ ಅಂದರೆ ಯಾಕೆ ಓಟ್ ಹಾಕ್ಬಾರ್ದು? ಯಾವ್ದು ಬತ್ತು? ಕಪ್ಪಣ್ಣ ತಂದು ಎಳ್ಕೊಂಬಂದು ಜಡ್ಜ್ ಬಿಸಾಕ್ಬಿಡ್ತೀನಿ, ನಿಮಗೆಲ್ಲನೂ ಕುಬೇರು ಮಾಡಿಬಿಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲ ಅಂಚೆ ದಿನ ಎಲ್ಲ ಬರೀ ಪುಳ್ಳು ಭರವಸೆ. BJPಗೆ ಓಟ್ ಹಾಕೋರಿಗೆ ತಿಳುವಳಿಕೆ, ಈಗೆಲ್ಲ ತಿಳುವಳಿಕೆ ಜ್ಞಾನೋದಯ ಆಗಿದೆ. ಈಗ ಈ ಸತ್ ಬುದ್ಧಿ ಕಲಿಸ್ತಾರೆ. ಆಗಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಸುಮ್ಮನೆ ನಮ್ಗೆ ಕೇಳಬೇಡಿ, ನಾವೇನೋ ಒಂದು ಪಕ್ಷದ ಪರವಾಗಿ ಮಾತಾಡ್ತಾನೆ ಬೇಡಿ. ಸಾಮಾನ್ಯ ಜನ ಕೇಳಿ ಊರೊಳಗೆ ಹೋಗಿ ಹೆಂಗಸ್ರುಗಳ ಹೆಂಗಸ್ರುಗಳು ಕೇಳಿದ್ರೆ ಗೊತ್ತಾಯ್ತದೆ ಗ್ಯಾಸ್ಗೆ ಎಲ್ಲ ಏನಾಯಿತು ಎಂತಾಯಿತು. ಮನೇಲಿ ಇವತ್ತು ಬೆಳೆಕಾಳು ಏನಾಗಿದೆ, ಏನು ರೇಟ್ ಇದೆ ಯಾವ ಕಮ್ಮಿ ಇದೆ? ಎಣ್ಣೆ ಏನಿದೆ, ಅದು ಬೆಳೆಕಾಳು ಏನಿದೆ, ಎಲ್ಲಕ್ಕೂ GST. ಏನಾರ ಅವ್ರಿಗೆ BJPಗೆ ಓಟ್ ಹಾಕ್ಬೋದಾ? ಏನು ಸಾಧನೆ ಏನು ಮಾಡಿದ್ದಾರೆ ಹೇಳಿ? ಇಂಥದ್ದು ಮಾಡೋರೆ ಅಂತ ಒಂದು ಹೇಳಿ. ಇವತ್ತು ನಮ್ಮ DK ಶಿವಕುಮಾರ್ ಅವರು ಒಬ್ಬ ರೈತಂಗೆ ನಾವು ಕರೆಂಟ್ ಬೋರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 2-3 ಬೋರ್ಗೆ ಒಂದು ಟ್ರಾನ್ಸ್ಫರ್ ಪಟ್ಟಿಗೆ ಹಾಕಿ ಒಂದು 4 ಬೋರ್ಗೆ ಹಾಕೊಳ್ಳವು. ಇದು ಅದೇನಾಯಿತು, ವೋಲ್ಟೇಜ್ ಸಾಲಕ್ಕಿಲ್ಲ. ನೋಡ್ಲಾ ಹಂಸ್ಪತ್ತೆ ನೋಡ್ಲಾ ಅನ್ನೋವು. ಒಬ್ಬನ ಕೀಳು ಸಾಕ್ಬಿಟ್ಟು ಇನ್ನೊಬ್ಬರು ಸ್ಟಾರ್ಟ್ ಮಾಡ್ಬೇಕಂತ ಕಾಲ ಇತ್ತು. ಇವತ್ತು ಹೆಂಗಿದೆ ಟ್ರಾನ್ಸ್ಫರ್ ಪಟ್ಟಿ? 25,000 ರೂಪಾಯಿ ಕಟ್ಟಿದ್ದು, ಇವತ್ತು 2 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಪಟ್ಟಿ ಫ್ರೀ ಆಗಿ ಕೊಟ್ಟಿದ್ದಾರೆ. ಇವತ್ತು ನೀರು ಏನಿಲ್ಲ, ಮನೆಗಿದ್ರು ನೀರು ಅದರಷ್ಟೇ ಒಯ್ತಾ ಇರ್ತದೆ. ಯಾವ ಹಂಸು ನೋಡೋಂಗಿಲ್ಲ. ಹಂಸು ಅಂದರೆ ಕರೆಂಟು ಹೆಚ್ಚಾಯಿತು ಮ್ಯಾಕಾಯಿತು ಅಂತ ಅದು ಇವತ್ತು ಹೆಂಗೆ ಮಾಡ್ತಾಯಿದ್ದಾರೆ? ನೀರು ಹೆಂಗಿದೆ ಇವತ್ತು? ಯಾರು ಕೊಡುಗೆ ಇದು? ಮೋದಿ ಕೊಡುಗೆನಾ? ಬೊಮ್ಮಾಯಿ ಕೊಡುಗೆನಾ? ಯಡಿಯೂರಪ್ಪನ ಕೊಡುಗೆನಾ? ನಮ್ಮ DK ಸಾರು ಅಲ್ವಾ? ಇವತ್ತು ಪುಣ್ಯಾತ್ಮರು ನೆನ್ಕೊಳ್ಳೋ ಜನ ಇದ್ದಾರೆ ಕುಣಗಲ್ ತಾಲೂಕಲ್ಲಿ. ಅರ್ಥವಾಯ್ತಾ? ಇಂಥದ್ದು ಮಾಡೋರೆಂತ ಹೇಳಿ ಓಲಿ. ಸರಿ, ಈ ಬಾರಿ ಒಂದು ವೇಳೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಗೆಲ್ತಾರೆ ಅನ್ನುವಂಥದ್ದಾದರೆ ಎಷ್ಟು ಲೀಡ್ನಲ್ಲಿ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತಿದೆ? ನನ್ನ ಅನುಭವದಲ್ಲಿ ಹೋದ ಸತಿ ನಮಗೆ 300 ಓಟ್ ಲೀಡ್ ಆಗಿತ್ತು ನಮ್ಮ ಅಮೃತ ಹೋಬಳಿ. ಎಲ್ಲಿ JDS ಟೋಟಲ್ ಅಲ್ಲ, ನನಗೆ ಟೋಟಲ್ ಗೊತ್ತಿಲ್ಲ. ನನ್ನ ಹೋಬಳಿ 300 ಓಟ್ ಲೀಡ್ ಆಗಿತ್ತು. ಈ ಸತಿ ನಾವು 3,000ದಿಂದ 3,800 4,000 ಗಂಟೆ ರೀಚ್ ಆಯ್ತೀವಿ. ಜನನೇ ಎದ್ದಿದೆ. ಇಲ್ಲಿ ಯಾರು ಹೇಳ್ತಾರೆ 5,500 ಅಂತ? ಟೋಟಲಲ್ಲೇ ಹೇಳ್ತಾರೆ. ನಾನು ಅಮೃತ ಹೋಬಳಿಲಿ 300 ಓಟ್ ಲೀಡ್ ಆಗಿತ್ತು JDS. ನಾವು 2ನೇ ಸ್ಥಾನಕ್ಕೆ ಬಂದು. ಅರ್ಥವಾಯ್ತಾ? ಈ ಸತಿ ನಾವು ಒಂದು 4 ಗಂಟೆ ದಾಟ್ತೀವಿ ಈ ಸತಿ, ಡೌಟ್ ಇಲ್ಲ. ಯಾಕೆಂದರೆ ಜನನೇ ವಾರಂಟಿ ಮಾಡ್ತಾಯಿದ್ದಾರೆ. ಈಗ ನಮ್ಮ ಊರಲ್ಲಿ ನಮ್ಮ ಹೆಂಗಸ್ರುಗಳು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ರಂಗನಾಥ್ಗಳಿಗೆ ಏನು ಮಾಡಬೇಕು ರಂಗನಾಥ್ಗೆ ಅಂತ ಅವರೇ ಒಬ್ರಿಗೊಬ್ರು ಮಾತಾಡ್ಕೊಂಡು ವಾರಂಟಿಯಾಗಿ. ಬೆಳಗ್ಗೆ ನಾನು ಊರೊಳಗೆ ಹೋಗಿಲ್ಲ, ಸತ್ಯವಾದ ಮಾತಿದ್ದು. ಅವರೇ ನಿಂತ್ಕೊಂಡು ಬಂದು ಎಲ್ಲ ಬಂದು 1-2 ಫೋನ್ ಮಾಡಿ ಹೇಳಿದೆಯಾ, ನಿಂತ್ಕೊಂಡೆಲ್ಲ ಅಷ್ಟೆಲ್ಲ ಹೆಂಗಸ್ರುಗಳು ಬಂದು ಮಾಡಿದರು. ಎಸ್, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಡಾಕ್ಟರ್ ರಂಗನಾಥ್ ಅವರು ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಮತ್ತೆ ಅವರೇ ಗೆಲ್ತಾರೆ, ಅವರನ್ನೇ ಗೆಲ್ಲಿಸ್ಕೋತೀವಿ ಅನ್ನುವಂಥದ್ದು ರಾಮೇಗೌಡರ ಮಾತು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿರ್ತಕ್ಕಂಥ ರಂಗನಾಥ್ ಅವರು ಇವತ್ತು ವಿವಿಧೆಡೆ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಹಾಗೆಯೇ ಸಾಕಷ್ಟು ಕಡೆ ಅಭೂತಪೂರ್ವವಾದಂತಹ ಜನಬೆಂಬಲ ದೊರಕಿರೋದು ನಿಜಕ್ಕೂ ಒಂದು ಏನು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಕೆಲಸ ಅವರನ್ನು ಕೈ ಹಿಡಿತಾ ಇದೆ ಅನ್ನುವಂಥದ್ದು ಕಾಣ್ತಾ ಇದೆ. ಇನ್ನು ಅವರ ಪತ್ನಿ ಏನು ಕುಣಿಗಲ್ ನಗರದಲ್ಲಿ ಒಂದು ಕಡೆಯಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ನನ್ನೊಟ್ಟಿಗೆ ಡಾಕ್ಟರ್ ರಂಗನಾಥ್ ಅವರ ಪತ್ನಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ಈಗ ಆಲ್ರೆಡಿ 5 ವರ್ಷ ಶಾಸಕರಾಗಿ ಕುಣಿಗಲ್ ಜನತೆಗೆ ಏನು ಬೇಕೋ ಅದನ್ನು ತಮಗೆ ಸಿಗುವಂಥ ಅನುದಾನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ರಂಗನಾಥ್ ಅವರು ಮಾಡಿದ್ದಾರೆ. ಈಗ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ?
ಪ್ರಚಾರ ಮಾಡಿದಾಗ ತುಂಬ ಖುಷಿ ಆಗ್ತಾ ಇದೆ. ಜನಗಳ ಬೆಂಬಲ ಚೆನ್ನಾಗಿದೆ. ಎಲ್ಲರೂ ಕರೋನಾ ಟೈಮ್ದು ನೆನೆಸ್ಕೋತಾ ಇದ್ದಾರೆ. 2 ತಿಂಗಳು ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲರೂ ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿ ನಮಸ್ಕಾರ ಮಾಡಿ ನಾವು ಅವ್ರಿಗೆ ಓಟ್ ಹಾಕ್ತೀವಿ, ಮತಯಾಚನೆ ಮಾಡ್ತೀವಿ ಅಂತ ಭರವಸೆ ನೀಡ್ತಾ ಇದ್ದಾರೆ. ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಲೇಡೀಸ್ ಅವ್ರ ಜೊತೆಗಿದ್ದಾರೆ ಅಂತ ಭಾವಿಸಿದ್ದೀನಿ. ಎಸ್, ಇನ್ನು ಕಾಂಗ್ರೆಸ್ನಲ್ಲಿ ಬಹುತೇಕ ಮಹಿಳೆಯರಿಗೆ ಸಾಕಷ್ಟು ಒಂದು ಗ್ಯಾರಂಟಿ ಕಾರ್ಡ್ ಕೂಡ ವಿತರಿಸ್ತಾ ಇದೆ. ಪ್ರತಿ ತಿಂಗಳು ಗೃಹಿಣಿಯವರಿಗೆ ಅಮೌಂಟ್ ಕೊಡ್ತಕ್ಕಂಥದ್ದು. ತಾವೊಬ್ಬರು ಗೃಹಿಣಿಯಾಗಿ ಏನು ಹೇಳ್ತೀರಿ? ಎಲ್ಲ ಗೃಹಿಣಿಯರಿಗೂ ಒಂದು ಸಮಸ್ಯೆ ಇದೆ. ಏಕೆಂದರೆ BJP ಗೌರ್ಮೆಂಟ್ ಬಂದಿರೋದ್ರಿಂದ ಎಲ್ಲರಿಗೂ ಈ ಗ್ಯಾಸ್ ಬೆಲೆ ಆಗಲಿ, ಎಣ್ಣೆದು ಬೆಲೆ ಏರಿಕೆ ಆಗಲಿ, GST ಎಲ್ಲರೂ ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಪ್ರತಿ ಗೃಹಿಣಿಗೆ ಇದು ತುಂಬ ಮುಖ್ಯವಾದದ್ದು, ಅಮೂಲ್ಯವಾದದ್ದು. ಯಾಕೆಂದರೆ ಪ್ರತಿನಿತ್ಯ ಅವರು ಬೆಳಗ್ಗೆ ಅಡುಗೆ ಮಾಡಬೇಕಾಗತ್ತೆ. ನಾಷ್ಟ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟ ಆಗಲಿ, ಗ್ಯಾಸನ್ನು ಬಳಕೆ ಮಾಡಿಕೊಂಡು ಎಣ್ಣೆಯನ್ನು ಬಳಕೆ ಮಾಡಿ, ಯಾಕೆಂದರೆ ಎಣ್ಣೆ ಇಲ್ಲದೆ ಯಾರೂ ಮಹಿಳೆಯರು ಕೆಲಸ ಮಾಡಲಿಕ್ಕಾಗಲ್ಲ, ಅಡುಗೆ ಮಾಡಲಿಕ್ಕಾಗೋದಿಲ್ಲ. ಸೊ ಅದೆರಡೂ ನಿತ್ಯ ಜೀವನದಲ್ಲಿ ಬಳಸೋದ್ರಿಂದ ಅದು ಎರಡೂ ಬೆಲೆ ಏರಿಕೆ ಬಗ್ಗೆ ತಮ್ಮ ಜೀವನದಲ್ಲಿ ವ್ಯಕ್ತಪಡಿಸ್ಕೋತಾ ಇದ್ದಾರೆ, ಅಳವಡಿಸ್ಕೋತಾ ಇದ್ದಾರೆ. ಏನು ಇಷ್ಟೊಂದು ಬೆಲೆ ಜಾಸ್ತಿ ಆಗಿದೆ ನಮಗೆ ಅಂತ. ಸೊ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕಾರ್ಡ್ ಮಾರೋದ್ರಿಂದ ಒಳ್ಳೆ ಪ್ರಚಾರ ಸಿಗ್ತಾ ಇದೆ ನಮಗೆ. ಹೆಂಗಸರು ತುಂಬ ಖುಷಿ ಪಡ್ತಾ ಇದ್ದಾರೆ. 2000 10 kg ಅಕ್ಕಿ, ಯಾಕೆಂದರೆ 2 kg ಅಕ್ಕಿಗೆ ಗೌರ್ಮೆಂಟ್ ಇಳಿಸ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬ ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕರೆಂಟು 200 ವಾಟ್ ಕರೆಂಟ್ ಫ್ರೀಯಾಗಿ ಸಿಗ್ತಾ ಇದೆ. ಆಮೇಲೆ ಎಲ್ಲರೂ ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಕೋತಾ ಇದ್ದಾರೆ. ಯಾಕೆಂದರೆ ಹಸ್ತ ಕೈಗುರ್ತು ಅಕ್ಕಿ ಅನ್ನ ಕೊಟ್ಟಿರೋಂಥ ಇದು ಜೋಳ ಕೊಟ್ಟಿರೋಂಥದ್ದು. ಸೊ ಮತಯಾಚನೆಗೆ ನನಗೇನು ತೊಂದರೆ ಆಗ್ತಾಯಿಲ್ಲ. ಗ್ಯಾರಂಟಿ ಕಾರ್ಡಿಂದ ನಮಗೆ ಪಾಸಿಟಿವ್ ಪಾಯಿಂಟ್ಸ್ ಸಿಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಎಸ್, ಇನ್ನು ಕಳೆದ ಬಾರಿ ಕೂಡ ತಾವು ತಮ್ಮ ಪತಿಯ ಗೆಲುವಿಗೆ ಶ್ರಮಿಸಿದ್ರಿ. ಈ ಬಾರಿ ಕೂಡ ಶ್ರಮ ಆಗ್ತಾ ಇದ್ರಿ. ಎಷ್ಟು ಲೀಡ್ನಲ್ಲಿ ಗೆಲ್ಲಿಸ್ಬೇಕು, ಮತದಾರರ ಹತ್ರ ಏನಾದರೂ ಕೇಳ್ಕೊತಾ ಇದ್ದೀರಾ? ಹೇಗಿದೆ ಜನಬೆಂಬಲ ಅಂತ? ನಾನು ಲೀಡ್ಗಿಂತ ಎಲ್ಲ ಕುಣಿಗಲ್ ಜನತೆ ಡಾಕ್ಟರ್ ರಂಗನಾಥ್ ಜೊತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಖುಷಿಯಿಂದ ಅವ್ರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೆನೆಸ್ಕೋತಾ ಇದ್ದಾರೆ ಏನು ಮಾಡಿದ್ದಾರೆ ಅಂತ. ಒಬ್ಬ ಡಾಕ್ಟ್ರಾಗಿ ತನ್ನ ವೃತ್ತಿ ಜೀವನ ಕೈ ಬಿಟ್ಟಿಲ್ಲ ಅಂತ ಅಂದ್ಕೊಂಡು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಒಂದೇನೆಂದರೆ ಎಲ್ಲ ಕುಣಿಗಲ್ ಜನತೆ ಡಾಕ್ಟರ್ ರಂಗನಾಥ್ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನು ಕೊನೆಯದಾಗಿ ತಾವು ತಮ್ಮ ಪತಿಗೆ ಏನಾದರೂ ಹೇಳಬೇಕು, ಸಲಹೆ ಸೂಚನೆ ಕೊಡುವಂಥದ್ದು ಪತ್ನಿಯ ಕರ್ತವ್ಯ. ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಹೊರಟಂತಹ ಪತಿಗೆ ಏನು ಸಲಹೆ ಕೊಡ್ತೀರಮ್ಮ? ನಾವು ಯುದ್ಧಕ್ಕಿಂತ ಪ್ರೀತಿ ವಿಶ್ವಾಸದಲ್ಲಿ ಜನಗಳು ನಮ್ಮನ್ನ ಕಾಣ್ತಾ ಇದ್ದಾರೆ. ಇಬ್ಬರು ವೈದ್ಯಕೀಯ ವೃತ್ತಿಯಲ್ಲಿ ಇರೋದ್ರಿಂದ ಎಲ್ಲರೂ ನಮ್ಮ ಎಜುಕೇಟೆಡ್ ಕ್ಲಾಸ್ ಅಂತ ಸ್ವೀಕಾರ ಮಾಡಿ, ಎಸ್ಪೆಷಲಿ ಡಾಕ್ಟರ್ ವೃತ್ತಿ ನಮ್ಮನ್ನ ಕೈಯಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಸ್, ಇದಿಷ್ಟು ಶಾಸಕ ಡಾಕ್ಟರ್ ರಂಗನಾಥ್ ಅವರ ಪತ್ನಿಯ ಮಾತಾಗಿತ್ತು. ನಮ್ಮ ಪತಿ ಮಾಡಿರ್ತಕ್ಕಂಥ ಸೇವೆಗಳು ಈ ಬಾರಿಯೂ ಕೈ ಹಿಡಿಯುತ್ತವೆ. 2023ಕ್ಕೆ ಡಾಕ್ಟರ್ ರಂಗನಾಥ್ ಅವರೇ ಶಾಸಕರು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ₹1200 ಆಗೈತೆ ಗ್ಯಾಸ್ ಬೆಲೆ. ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ 10 kg ಅಕ್ಕಿ ಮತ್ತು ಸಿಲಿಂಡ್ರ್ ಬೆಲೆ ಎಲ್ಲ ಕಮ್ಮಿ ಮಾಡ್ತೀನಿ ಅಂದವ್ರೆ. ಈ BJP ಸರ್ಕಾರ ಬಂದು ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗೈತೆ. 4 kg ಅಕ್ಕಿ ಮಾಡವ್ರೆ. ನಮ್ಮ ಬಡವ್ರುಗಳಿಗೆ ತುಂಬಾ ಕಷ್ಟ ಆಗೈತೆ. ನಮ್ಮ ಇದು ರಂಗನಾಥ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದು ಅಂತ ಹೇಳ್ತೀವಣ್ಣ ಅವ್ರೆ. ಇದು BJP ಸರ್ಕಾರ ಬಂದು ಇವಾಗ ನಮ್ಮ ಜನಗಳಿಗೆ ಬಹಳ ಅನಾನುಕೂಲ ಆಗಿದೆ. ಸಿಲಿಂಡರ್ ರೇಟ್ ನೋಡಿದ್ರೆ ₹1160 ಮಾಡಿದ್ದಾರೆ. 1 kg ಎಣ್ಣೆ ₹250 ಮಾಡಿದ್ದಾರೆ. ಬಡವ್ರು ಹೆಂಗೆ ಬದುಕೋದು, ಜೀವನ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಜೀವನ ಮಾಡೋದು ಭಾಳ ಕಷ್ಟ. ಹೆಂಗಸ್ರುಗಳಿಗೆ ಕೆಲಸಗಳಿಲ್ಲ. ಪ್ರತಿಯೊಂದೂ ಸಿಕ್ಕಾಪಟ್ಟೆ ರೈಟ್ ಮಾಡಿದ್ದಾರೆ. ಜನಗಳು ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಸಂಸಾರ ಮಾಡಬೇಕು, ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಪ್ರತಿಯೊಂದೂ ಅವರಿಗೆ ಜೀವನದಲ್ಲಿ ಭಾಳ ಜಿಗುಪ್ಸೆ ಬಂದ್ಬಿಟ್ಟೈತೆ. BJP ಸರ್ಕಾರ ಬಂದು ಅದಕ್ಕೆ ಅನಾನುಕೂಲ ಆಗೈತೆ. ದಯವಿಟ್ಟು ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ದಯವಿಟ್ಟು ನಮ್ಮ MLA ಅವರು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಕರೋನಾ ಟೈಮಲ್ಲಿರ್ಬೋದು, ಪ್ರತಿಯೊಂದು ಹಣ್ಣಿಂದ ಹಿಡಿದು, ತರಕಾರಿಯಿಂದ ಹಿಡಿದು, ಮೆಡಿಷನಿಂದ ಹಿಡಿದು, ಮಾಸ್ಕಿಂದ ಹಿಡಿದು, ಸ್ಯಾನಿಟೈಸರಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಬೇಕು. ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಅಧಿಕಾರ ಹಿಡಿಯಲೇಬೇಕು ಅಂತ ರಾಜಕೀಯ ಪಕ್ಷಗಳು
ಪಟ್ಟಿನ ಮೇಲೆ ಪಟ್ಟಾಕುತ್ತಿವೆ. ಈ ಸಂದರ್ಭದಲ್ಲಿ ನಿಜಕ್ಕೂ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಒಂದಷ್ಟು ಕೆಲಸ ಕಾರ್ಯಗಳು ತಮ್ಮ ತಮ್ಮ ಶಾಸಕರನ್ನ ಕೈ ಹಿಡಿಯುತ್ತವೆ ಮತ್ತು ಅವರನ್ನು ಗೆಲ್ಲಿಸೋಕೆ, ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋಕೆ ಸಹಕಾರಿ ಆಗ್ತವೆ. ಅದೇ ನಿಟ್ಟಿನಲ್ಲಿ ನನ್ನೊಟ್ಟಿಗೆ ಕುಣಿಗಲ್ ತಾಲೂಕು ಅಧ್ಯಕ್ಷರಿದ್ದಾರೆ. ಅವ್ರ ಹತ್ರ ಡಾಕ್ಟರ್ ರಂಗನಾಥ್ ಅವರ ಬಗ್ಗೆ ಮತ್ತು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಲೋಹಿತ್ ಸರ್, ಕುಣಿಗಲ್ ತಾಲೂಕು ಅಭಿವೃದ್ಧಿ ಆಗಿದೆ. ಬಹುತೇಕ ಕಡೆ ಶಾಸಕರು ಹೋದ ಕಡೆ ಎಲ್ಲ ಅಭೂತಪೂರ್ವವಾದಂತಹ ಒಂದು ಜನಬೆಂಬಲ ಸಿಗ್ತಾ ಇದೆ. ಇನ್ನೂ ಏನಾದರೂ ಆಗಬೇಕು ಕುಣಿಗಲ್ಗೆ ಅನ್ನುವಂಥದ್ದು ತಾವೊಬ್ಬರು ಮತದಾರರಾಗಿ ಹೇಳ್ಬೋದಾ? ಈಗ ಏನು ಅವ್ರಿಗೆ ಅಧಿಕಾರ ಸಿಕ್ಕಿತ್ತು ಮತ್ತು ಏನು ನಮ್ಮ BJP ಸರ್ಕಾರದಿಂದ ಏನು ಯಾವುದೇ ಅನುದಾನ ಬಂದಿತ್ತು, ಅನುದಾನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆದಷ್ಟು ಕಡಿಮೆ ಅನುದಾನ, ಮೊದಲು ಏನು ತುಂಬ ಸಾಹೇಬರು ಏನು ಕೇಳಿದ್ರು MLA ಅವರು ಆ ಮಟ್ಟಕ್ಕೆ ಅನುದಾನ ಬಂದಿರೋ ಅನುದಾನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ರೋಡ್ಗಳಾಗ್ಬೋದು, ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ದಾರೆ MLA ಅವರು. ಸಿವಿಲ್ ಬಸ್ ಸ್ಟ್ಯಾಂಡ್ ಒಂದು ಆಗಬೇಕಾಗಿತ್ತು, ಅದು ಸ್ವಲ್ಪ ರಾಜಕೀಯ ಇದರಿಂದ ತಡೆ ಹಿಡ್ದಿದ್ದವ್ರೆ, ಅದನ್ನು ಆಗಬೇಕಾಗಿತ್ತು. ಇದನ್ನು ಅದಕ್ಕೆ ಗುದ್ಲಿ ಪೂಜೆಯಾಗಿ ಇಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು. ಕೆಲವೊಂದು ರಾಜಕಾರಣದ ಒತ್ತಡದಿಂದ BJP ಇದು ಮಾಡೋದ್ರಿಂದ ತಡೆ ಹಿಡಿಲಾಯಿತು. ಆಮೇಲೆ ಇನ್ನೊಂದು ಶವಾಗಾರ, ಕೆಲವರು ಬಡವ್ರಿಗೆ ಇಲ್ಲಿ ಸುಡಲಿಕ್ಕೆ ಸತ್ತಾಗ ಜಮೀನಿಲ್ಲ, ಅವ್ರಿಗೋಸ್ಕರ ಶವಾಗಾರ ಬೇರೆ ಓಪನ್ ಆಗಬೇಕು, ಅದು ಲೇಟ್ ಆಯಿತು. ಒಂದು 2-3 ಕೆಲಸ ಲೇಟ್ ಆಗೈತೆ. ಶಾಸಕರಿಗೆ ತಾಲೂಕು ಅಭಿವೃದ್ಧಿ ಮೇಲೆ ತುಂಬ ದೊಡ್ಡ ಕನಸೈತೆ. ಒಂದು ಏನಂತಾರೆ, ಆ ಕನಸನ್ನ ನೆನೆಸು ಮಾಡಲೇಬೇಕು. ಆಮೇಲೆ ಕುಡಿಯೋ ನೀರಿಂದು ಲಿಂಕ್ ಕೆನಾಲ್ದು ಅವ್ರ ದೊಡ್ಡ ಕನಸು. ಅದಾದಮೇಲೆ ಕುಣಿಗಲ್ ತಾಲೂಕಿಗೆ ಕುಣಿಗಲ್ ಜನ, ಕುಣಿಗಲ್ ಮಹಿಳೆಯರು ಎಲ್ಲೂ ಹೊರಗಡೆ ಹೋಗ್ದಂಗೆ ಕೆಲಸ ಮಾಡೋಂಗೆ ಕುಣಿಗಲ್ ತಾಲೂಕಿಗೆ ಒಂದು ಫ್ಯಾಕ್ಟ್ರಿ ತರಬೇಕು ಅಂತ ಒಂದು ಇದೆ ಒಂದು ಅವ್ರದ್ದೊಂದು ಕನಸು. ಮತ್ತು ಇನ್ನೊಂದು ಇನ್ಫೋಸಿಸಿಂದ ತಾಯಿ ಮಕ್ಕಳ ಆಸ್ಪತ್ರೆ 40 ಕೋಟಿ ರೂಪಾಯಿದು, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕೆಲಸ. ಇನ್ನು ದೊಡ್ಡ ಮಟ್ಟದಲ್ಲಿ ಆಸೆ ಯುವಕರು ಅಷ್ಟೇ ಎಲ್ಲೂ ಹೊರಗಡೆ ಹೋಗ್ದಂಗೆ ಇಲ್ಲೇ ಕೆಲಸ ಮಾಡಬೇಕು, ಅವ್ರಿಗೆ ಇಲ್ಲೇ ಏನಾದ್ರು ಒಂದು ಕೆಲಸ ಒದಗಿಸ್ಬೇಕು ಅಂತ ಒಂದು ಶಾಸಕರಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ನೋಡ್ದಂಗೆ ಅವ್ರಿಗೆ ನೀರಾವರಿದು ಮೇಯ್ನು ಲಿಂಕ್ ಕೆನಾಲ್, ಅದನ್ನು ಪೂರ್ಣ ಮಾಡಬೇಕು. ಕುಣಿಗಲ್ ತಾಲೂಕು ರೈತರಿಗೆ ಯಾವುದೇ ಕಾರಣಕ್ಕೂ ನೀರಿಲ್ದಲೆ ಕುಣಿಗಲ್ ತಾಲೂಕು ರೈತರು ಬಡವಾಗಬಾರ್ದು, ಅವ್ರನ್ನ ಯಾವಾಗಲೂ ನೀರು ಹರಿಯುವಂಥ ಕೆಲಸ ಕುಣಿಗಲ್ ತಾಲೂಕು ಮಾಡಬೇಕು ಅನ್ನೋದು ಅವ್ರ ಆಸೆ. ಈಗ ಮತ್ತೊಂದು, ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿರೋದ್ರಿಂದ ನಿಮಗೊಂದು ಪ್ರಮುಖವಾದಂಥ ಪ್ರಶ್ನೆಯನ್ನು ಕೇಳ್ತೀನಿ. ಏನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡಿದ್ದಂತಹ ಮಾಜಿ ಶಾಸಕರು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಶಾಸಕ ರಂಗನಾಥ್ ಅವ್ರಿಗೆ ಮೈನಸ್ ಆಗುತ್ತಾ ಅಂತ? ಇಲ್ಲ, ಒಂದು ಅವರು ಸ್ಪರ್ಧಿಸಿರೋದು ನಮಗೂ ಬೇಜಾರೆ, ಬಟ್ ಮೈನಸ್ ಅಂತ ಇಲ್ಲ. ಯಾಕಂದರೆ ಜನರು ಡಿಸೈಡ್ ಮಾಡ್ತಾರೆ. 2023 ಮೇ 13ನೇ ತಾರೀಕು ಗೊತ್ತಾಗ್ತದೆ ಮೈನಸ್ ಆಯಿತು ಪ್ಲಸ್ ಆಯಿತು ಅಂತ. ಬಟ್ ಅವ್ರ ಬಗ್ಗೆ ನಮಗೂ ಅಪಾರವಾದ ಗೌರವ ಇದೆ, ನಮಗೂ ಬೇಜಾರು. ಬಟ್ ಎಲ್ಲರೂ MLA ಅವರು ಕೂಡ ಮಾತಾಡಿದ್ರಂತೆ, ಬಟ್ ಅವ್ರು ತೆಗೀಲಿಲ್ಲ. ನೋಡಬೇಕು 2023 13ನೇ ತಾರೀಕು ಏನಾಗ್ತದೆ ಅಂತ, ಅವತ್ತು ಗೊತ್ತಾಗ ಮೈನಸ್ ಪ್ಲಸ್ಸು ಅಂತ. ಸರ್, ತಾವು ಕೂಡ ಕ್ಯಾಂಪೈನಲ್ಲಿ ಭಾಗವಹಿಸ್ತಾ ಇದ್ದೀರಿ, ಅನೇಕ ಗ್ರಾಮಗಳಿಗೆ, ಹೋಬಳಿಗಳಿಗೆ ತೆರಳಿದ್ದೀರಿ. ಹೇಗಿದೆ ಸರ್? ಏನಾದರೂ ಕಾರ್ಯಕರ್ತರಿರ್ಬೋದು, ಅಲ್ಲಿ ಗ್ರಾಮಸ್ಥರಿರ್ಬೋದು, ಮತದಾರರು ಇರ್ಬೋದು, ಅವರ ಮನಸ್ಥಿತಿ ಹೇಗಿದೆ ಅಂತ? ಇಲ್ಲ, ಶಾಸಕರು ಏನೋ 5 ವರ್ಷಕ್ಕೆ ಇವತ್ತೇನಾರು ಕ್ಯಾಂಪೇನ್ಗೆ ಹೋಗಿದ್ರೆ ಯಾರೂ ಒಳಗಡೆ ಸೇರಿಸ್ತಿರ್ಲಿಲ್ಲ. ನಾನು ಅವ್ರ ಜೊತೆ 5 ವರ್ಷ ಕೆಲಸ ಮಾಡಿದ್ದೀನಿ, ಜೊತೆ ಓಡಾಡಿದ್ದೀನಿ. ಪ್ರತಿಯೊಂದು ಬೂತ್ಗೂ ಟೋಟಲ್ 264 ಬೂತ್ ಐತೆ. ಪ್ರತಿಯೊಂದು ಬೂತ್ಗೂ 4 ಸಲ 5 ಸಲ ಹೋಗೋರು MLA ಅವರು. ನಾನು ಕಣ್ಣಾರೆ ನೋಡಿರೋದೇನೆಂದರೆ ಅವರೊಬ್ಬ ಕೌನ್ಸಿಲರಾಗಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ರೀತಿ ಕೆಲಸ ಮಾಡೋರೆ. ನಾನು ಅವ್ರ ಜೊತೆ ಕಾರಲ್ಲಿ ಕೂತಾಗ ನನಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಎಕ್ಸಾಮ್ ಇರ್ತದೆ ಅವಾಗ, ಸುಮಾರು ಒಂದು 2 ವರ್ಷದ ಹಿಂದೆ. ಯಾರೊಬ್ಬರು ಫೋನ್ ಮಾಡ್ತಾರೆ, ಲೌಡ್ ಸ್ಪೀಕರ್ ಹಾಕೊಂಡೆ ಮಾತಾಡ್ತಾ ಇರ್ತಾರೆ MLA ಅವರು. ಅವ್ರೇನು ಕೇಳ್ತಾರೆ ಅಂದರೆ, ಸರ್ ಕರೆಂಟ್ ಹೋಗ್ಬಿಟ್ಟೈತೆ, KEBಗೆ ಫೋನ್ ಹಾಕಿ ಅರ್ಜೆಂಟ್ ಯಾವಾಗ ಬರ್ತದೆ ಕರೆಂಟು ಅಂತ ಕೇಳಿ ಅಂತ. ಒಂದು MLA ಅವ್ರನ್ನ ಆ ರೀತಿ ಉಪಯೋಗಿಸ್ಕೊಂಡವ್ರು ಜನಗಳಲ್ಲಿ. ಅವಾಗ MLA ಅವ್ರು ಏನು ಕಾರಣಪ್ಪ ಕರೆಂಟ್ ಏನಕ್ಕೆ ಬೇಕು ಅಂದಾಗ, ನನ್ನ ಮಗಳು ಎಕ್ಸಾಮ್ ಐತೆ ಓದ್ಕೋಬೇಕು, MLA ಅವ್ರು ಅದಕ್ಕೂ ಸ್ಪಂದಿಸಿ KEB ಇಂಜಿನಿಯರಿಂಗ್ ಫೋನ್ ಹಾಕಿ ಯಾವಾಗ ಬರ್ತದೆ ಅಂತ ಹೇಳಿ ಆದಷ್ಟು ಬೇಗ ಕರೆಂಟ್ ಕೊಡಿ ಅಂದರೆ ಆ ರೀತಿ ಕೆಲಸ ಮಾಡಿರೋದು. ಇವತ್ತು ಯಾಕೆ ಅವ್ರಿಗೆ ಹೋಗಿದ್ದ ಕಡೆ ಎಲ್ಲ ಜನ ಅವ್ರನ್ನ ಸ್ವಾಗತಿಸ್ತಾರೆ ಅಂದರೆ, ಕೆಲವು ಕಡೆ ರಾಜಕೀಯದ ಪಿತೂರಿಯಿಂದ ಅವ್ರಿಗೆ ನೆಗೆಟಿವ್ ಮಾಡಿರೋದು. ಅಂದರೆ ಈಗ ದಳದವ್ರು ಆಗ್ಬೋದು, BJP ಅವರು ಅವರ ಕಾರ್ಯಕರ್ತರುಗಳು ಹೇಳಿ ಅವರ ಕಾರ್ಯಕರ್ತರು ಪಿತೂರಿ ಮಾಡಿ ನೆಗೆಟಿವ್ ಮಾಡಿರೋದು ಬಿಟ್ಟರೆ, ಸ್ವಇಚ್ಛೆಯಿಂದ ಯಾವುದೇ ಒಬ್ಬ ನಾಗರಿಕ ಕೂಡ MLA ಅವ್ರ ಬಗ್ಗೆ ಬೇಡ ಇವ್ರು ಸರಿ ಇಲ್ಲ ಇವತ್ತಾಗಿ ಬಂದಿದೆ ಅಂತ ಒಬ್ಬರು ಕೇಳೋರಿಲ್ಲ. ಇದೆಲ್ಲ ರಾಜಕೀಯ ಪಿತೂರಿ, ನೆಗೆಟಿವ್ ರಾಜಕಾರಣ. ಎಸ್, ಏನು ಈಗ ಹಾಲಿ ಶಾಸಕರಿದ್ದಾರೆ, ನೆಗೆಟಿವ್ ಅನ್ನು ತುಂಬಿ
ಒಂದು ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಇದು ಸರಿ ಇಲ್ಲ, ರಾಜಕೀಯ ನೇರವಾಗಿರಲಿ ಅನ್ನುವಂತಹ ಮಾತನ್ನು ಲೋಹಿತ್ ಅವರು ತಿಳಿಸಿರ್ತಕ್ಕಂಥದ್ದು. ಕುಣಿಗಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಆಗೋದು ಕೂಡ ಕೆಲಸ ಸಾಕಷ್ಟು ಬಾಕಿ ಇದೆ. ನಿಮ್ಮ ಪ್ರಕಾರ ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ತಾವು ಕಾಂಗ್ರೆಸ್ ಮುಖಂಡರಾಗಿ ರಂಗನಾಥ್ ಅವರಿಗೆ ಯಾಕೆ ವೋಟ್ ಹಾಕ್ಬೇಕು ಸರ್? ಸರ್, ರಂಗನಾಥ್ ಅವರು ಇವತ್ತು ಹುಡುಗರುಗಳನ್ನ, ಯುವಕರುಗಳನ್ನ ತುಂಬ ಇದಾಗಿ ಬೆಳೆಸ್ತಾ ಇದ್ದಾರೆ. ಬೇರೆ ಪಾರ್ಟಿಗಳಲ್ಲಿ ಆ ಒಂದು ಇದಿಲ್ಲ. ಯೂತ್ಸು ಇವತ್ತು ಅದಕ್ಕೇನೆ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀರಾ. ಎಲ್ಲ ಸ್ವಇಚ್ಛೆಯಿಂದ ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ. ಉದ್ದೇಶ ರಂಗನಾಥ್ ಅವರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ಇದು ರಂಗನಾಥ್ ಅವರು ಮತ್ತು DKS ಚಾರಿಟಬಲ್ ಟ್ರಸ್ಟು, ಇದು ಒಂದು ಇಂಡಸ್ಟ್ರಿ ಯೂತ್ಸ್ಗಳಿಗೆ. ಅದರಿಂದ ನಾನು ರಂಗನಾಥ್ ಅವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳ್ತೀನಿ ಸರ್. ಇನ್ನು ತಾವು ಕೂಡ ಒಬ್ರು ಯೂತ್, ನೀವು ಒಬ್ರು ಇರ್ತಕ್ಕಂಥ ಕುಣಿಗಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಯೂತ್ ಮತದಾರರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ದಯವಿಟ್ಟು ಡಾಕ್ಟರ್ ರಂಗನಾಥ್ ಅವ್ರಿಗೆ ವೋಟ್ ಮಾಡಬೇಕು ಅಂತ ನಾನು ಬಯಸ್ತೀನಿ. ಏನಕ್ಕೆ ಅಂತಂದರೆ, ನನಗೆ ಯಾವಾಗಲೇ ಹೇಳ್ದಂಗೆ ಯೂತ್ಸ್ಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ನೀವು ನೋಡಿರ್ಬೋದು, ಕುಣಿಗಲ್ MLA ರಂಗನಾಥ್ ಅವರು ನಮ್ಮ ನೆಚ್ಚಿನ ಜನನಾಯಕರು. ಕುಣಿಗಲ್ ತಾಲೂಕಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡವ್ರೆ ಮತ್ತು ಪ್ರತಿಯೊಂದು ರೈತನ ಹೃದಯ ಗೆದ್ದವ್ರೆ. ಇನ್ನೂ 10 ವರ್ಷ ಹೋದ್ರೂ ರಂಗನಾಥ್ ಅವರೇ ಇಲ್ಲಿ MLA. ಯಾರೇನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲರ ಮನಸ್ಸಲ್ಲೂ, ಎಲ್ಲರ ಹೃದಯದಲ್ಲೂ ರಂಗನಾಥ್ ಅವರು ಅವರೇ. ಕೊರೋನಾ ಟೈಮಲ್ಲಾಗಲಿ ಎಲ್ಲ ಟೈಮಲ್ಲೂ ಕೆಲಸ ಮಾಡವ್ರೆ ರಂಗನಾಥ್ ಅವರು. ಅವ್ರ ಕೆಲಸ ಯಾವ MLAನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಸಲಿನೂ ಅವರೇ ಗೆಲ್ಲೋದು, ರಂಗನಾಥ್ ಅಣ್ಣನೇ ಗೆಲ್ಲೋದು. ಮತ್ತು ಕೊರೋನಾ ಟೈಮಲ್ಲಿ 24 ಗಂಟೆ ಕೆಲಸ ಮಾಡೋರು. 12 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಇಂಥ ಕೆಲಸ ಆಗಬೇಕು, ಇಂಥ ಡಾಕ್ಟ್ರು, ಇಂಥ ಪೇಷಂಟ್ಗಳು ನೋಡಬೇಕು ಅಂತ ಅಂದರೆ ಬೆಡ್ ಅರೇಂಜ್ಮೆಂಟ್ ಮಾಡೋದ್ರಿಂದ ಹಿಡ್ದು ಪ್ರತಿಯೊಂದು ಕೆಲಸನೂ ಉಪಯೋಗ ಮಾಡಿಕೊಟ್ಟವ್ರು ನಮಗೆ. ಈಗ ಈ ಬಾರಿ 2023ರ ಚುನಾವಣೆಯಲ್ಲಿ ಒಂದು ವೇಳೆ ಶಾಸಕ ರಂಗನಾಥ್ ಗೆದ್ರೆ, ನೀವು ಯುವಕರು ಕುಣಿಗಲ್ಲಲ್ಲಿ ಸಾಕಷ್ಟು ಓಡಾಟವನ್ನು ಮಾಡ್ತಾ ಇರ್ತೀರಿ. ಇಲ್ಲಿ ಇನ್ನೂ ಏನೋ ಆಗಬೇಕು ಕುಣಿಗಲ್ಗೆ ಅಂತ ಅನಿಸಿಲ್ವಾ ನಿಮಗೆ? ಅನಿಸಿದೆ. ಹಗಲು ರಾತ್ರಿ ಕೆಲಸ ಮಾಡ್ತಾವ್ರೆ. ಇನ್ಯಾವ MLAನೂ ಈ ಥರ ಕೆಲಸ ಮಾಡೋಕ್ಕಾಗಿಲ್ಲ, ಮುಂದೆನೂ ಮಾಡಲ್ಲ ಈ ಥರ ಕೆಲಸ. ಅಲ್ಲ, ಕುಣಿಗಲ್ ಅಭಿವೃದ್ಧಿ ವಿಚಾರವಾಗಿ ಹೇಳೋದು, ಅಭಿವೃದ್ಧಿ ಬೇಜಾರು ಮಾಡೋರೆ. ಬೇಡ ಆಗಬೇಕು. ಏನಾಗಬೇಕು ಅದನ್ನು ಕೇಳಿ. ಬಸ್ ಸ್ಟ್ಯಾಂಡ್ ಒಂದು ಆಗಬೇಕು. ಮತ್ತು ಕುಣಿಗಲಲ್ಲಿ ಇನ್ನೇನು ಹೌಸಿಂಗ್ ಬೋರ್ಡು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಎಲ್ಲ ಮಾಡ್ತಾರೆ. ಹಗಲು ರಾತ್ರಿ ಕೆಲಸ ಮಾಡ್ತಾವ್ರೆ. ಆಮೇಲೆ ನೀರಾವರಿ ಆಗಬೇಕು. ಸರ್, ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ, ಒಳ್ಳೆ ಬೆಂಬಲನೂ ಸಿಗ್ತಾ ಇದೆ. ನಾವು ಕೂಡ ಬೆಳಗ್ಗೆಯಿಂದ ಸರ್ ಜೊತೆಗೆ ಇದ್ವಿ. ಸರ್, ಹೇಗಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷ, ಅದರ ಒಂದು ಪ್ರಣಾಳಿಕೆಯ ವಿಚಾರವಾಗಿ ಹೇಳೋದಾದರೆ? ನಾವು ಇಡೀ ತಾಲೂಕಲ್ಲೆಲ್ಲ ಓಡಾಡ್ತಾ ಇದ್ದೀವಿ. ಏನು ಅಂದರೆ, ಎಲ್ಲ ಹೆಣ್ಮಕ್ಳಾಗಲಿ ಹುಡುಗರಾಗಲಿ ಯಾರೂ ಡಾಕ್ಟರ್ ರಂಗನಾಥ್ ಕೆಲಸ ಮಾಡಿಲ್ಲ, ಡಾಕ್ಟರ್ ರಂಗನಾಥ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿ ಯಾರೂ ಹೇಳ್ತಾ ಇಲ್ಲ. ಡಾಕ್ಟರ್ ರಂಗನಾಥ್ ಬಗ್ಗೆ ಎಲ್ಲೂ ನೆಗೆಟಿವೇ ಇಲ್ಲ. ಯಾಕೆಂದರೆ ಅವರು ಕರೋನಾ ಟೈಮಲ್ಲಿ 2 ವರ್ಷ ಎಲ್ಲ ಕೆಲಸಗಳನ್ನು ಬಿಟ್ಟು ಸ್ವಲ್ಪ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ. ಅದು ಕೃತಜ್ಞತೆ ಇವತ್ತು ಹೆಣ್ಮಕ್ಳು ಆಗಲಿ, ಅದು ಗಂಡಸಾಗಲಿ, ಅದು ಮಕ್ಕಳ ಇದೆ, ಅವರೆಲ್ಲ ಏನಂತ ಇದ್ದಾರೆ ಅಂದರೆ, ಆ ಕೆಲಸ ಮಾಡಿದ್ರಲ್ಲ ಅದು ನಾವು ಯಾವತ್ತೂ ಮರೆಯಂಗಿಲ್ಲ. ಯಾವುದೇ ಕಾರಣಕ್ಕೂ ರಂಗನಾಥ್ ಋಣ ತೀರಿಸಬೇಕು ಅಂದರೆ ನಾವು ಹೈಯೆಸ್ಟ್ ಮತದಲ್ಲಿ ಅವ್ರನ್ನ ಗೆಲ್ಲಿಸಿ ಮತ ಹಾಕಿದ್ರೆ ಮಾತ್ರ ಅವ್ರ ಋಣ ತೀರ್ಸೋಕ್ಕಾಗೋದು. ಆ ಥರ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಆದ್ದರಿಂದ ಅವ್ರನ್ನ ಈ ಸಲ ಗೆಲ್ತೀವಿ ಅಂತ ಎಲ್ಲ ಪಣ ತಟ್ಟಿ ಅವರೇ ಸ್ವಯಂ ಇದಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್, ಈ ಬಾರಿ ಗೆಲುವಿಗೆ ಕಾರಣವಾಗುವಂಥ ಅಂಶಗಳ್ಯಾವ? ಗೆಲುವಿಗೆ ಕಾರಣ ನಮ್ಮ ಕಾಂಗ್ರೆಸ್ನ ಪ್ರಣಾಳಿಕೆ. ಏನು ಅಂದರೆ, ಇವಾಗ ಗ್ಯಾಸು 1200 1300 ರೂಪಾಯಿ ಆಗಿದೆ. ಅದಕ್ಕೋಸ್ಕರ ಎಲ್ಲ ಮನೆ ಮಹಿಳೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ KPCC ಅಧ್ಯಕ್ಷರು ಹಾಗೂ CLP ನಾಯಕರಾದಂಥ ಸಿದ್ದರಾಮಯ್ಯನವರು, ಹೈಕಮಾಂಡ್ ಎಲ್ಲ ಸೇರಿ ಒಬ್ಬ ಮಹಿಳೆಗೆ 2000 ರೂಪಾಯಿಗೂ ದುಡ್ಡನ್ನು ಕೊಡಬೇಕು ಪ್ರತಿ ತಿಂಗಳು. ಅಂದರೆ ವರ್ಷಕ್ಕೆ 24,000 ಕೊಡಬೇಕು ಅಂತ ಒಂದು. ಎರಡನೇದು, 200 ಯೂನಿಟ್ ಕರೆಂಟು ಫ್ರೀ. ಅಂದರೆ ನಮ್ಮ ಹಳ್ಳಿ ಕಡೆ ಮ್ಯಾಕ್ಸಿಮಮ್ ಬರೋದೇ 500-1000 ರೂಪಾಯಿ. ಆದರೆ 1400 ರೂಪಾಯಿ ಅಂದರೆ ಅಪ್ ಟು ಫ್ರೀಯಾಗಿ ಕೊಡ್ತೀವಿ. ಆಮೇಲೆ 10 kg ಅಕ್ಕಿಯನ್ನು ಕೊಡ್ತೀವಿ. ಆಮೇಲೆ ಯಾರು ಮಕ್ಕಳು ಬಡವ ಮಕ್ಕಳು ಓದಿರ್ತಾರೋ, ಇವಾಗ ಡಿಪ್ಲೊಮೊ ಡಿಗ್ರಿ ಮಾಡಿರೋರಿಗೆ 3000 ರೂಪಾಯಿ ಅಮೌಂಟ್ ಕೊಡ್ತೀವಿ ಅಂತ, ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಬೇರೆ ಪಕ್ಷದಲ್ಲಿ ಏನು ಪ್ರಾಬ್ಲಮ್ ಇದೆ? ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇಷ್ಟೊಂದು ಜನ ಸೇರ್ಪಡೆ ಆಗಲಿಕ್ಕೆ ಕಾರಣ ಏನು ಸರ್? ಬೇರೆ ಪಕ್ಷದವ್ರನ್ನ
ಬೇರೆ ಪಕ್ಷದವ್ರ ನ್ಯೂನ್ಯತೆಗಿಂತ ನಮ್ಮ ಶಾಸಕರು ಸಜ್ಜನರು, ಸುಸಂಸ್ಕೃತರು, ವಿದ್ಯಾವಂತರು, ಸತತವಾಗಿ 5 ವರ್ಷ ಕಾಲ ಶಾಸಕರಾದಮೇಲೆ ನಿರಂತರವಾಗಿ ತಾಲೂಕಿನಲ್ಲಿ ಒಡನಾಟ, ಪ್ರತಿಯೊಬ್ಬರೂ ಬಡವರು ಬಗ್ಗರು ಅಂದಲೇ ಜಾತ್ಯತೀತವಾಗಿ ಪ್ರತಿಯೊಬ್ಬರದಲ್ಲೂ ಆಕರ್ಷಣೀಯ ವ್ಯಕ್ತಿಯಾಗಿ ಎಲ್ಲರಲ್ಲೂ ನಾನೊಬ್ಬ ಶಾಸಕರ ಅನ್ನೋ ರೀತಿಯನ್ನೇನಿಲ್ಲ, ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮ ಸ್ನೇಹಿತ ನಮ್ಮ ಬಂಧು ಬಳಗ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಪ್ರಜೆಗಳಲ್ಲೂ ಮಗನಾಗ್ಬಿಟ್ಟವ್ರು ಅವರು. ಹಾಗಾಗಿ ಅವ್ರನ್ನ ಆಕರ್ಷಣೀಯವಾಗಿ ಅವರಾಗವರೇ ವಾಲಂಟ್ರಾಗಿ ಬಂದು ಸೇರ್ತಾರೆ. ಹಾಲಿ MLA ಇದ್ದಾಗ ವಿರೋಧ ಜಾಸ್ತಿ ಇರ್ತದೆ, ಇಲ್ಲಿರೋರೇ ಬಿಟ್ಟೋಗ್ತಾ ಇರ್ತಾರೆ. ಅಂತಂದರೆ ಇಲ್ಲಿರೋರು ಬಿಟ್ಟೋಗೋದಿರಲಿ, ಸಮುದ್ರದ ಥರ ವಿರೋಧ ಪಕ್ಷದವರು ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಮತ್ತು ಅವ್ರನ್ನ ನಮ್ಮ ಅಪೋಸಿಷನ್ ಕ್ಯಾಂಡಿಡೇಟ್ಸ್ನ ಸುಮಾರು 40 ವರ್ಷಗಳ ಕಾಲದಿಂದ ಈ ತಾಲೂಕಿನ ಜನ ನೋಡಿದ್ದಾರೆ, ಅವರ ನಡವಳಿಕೆ ನೋಡಿದ್ದಾರೆ. ಅದಕ್ಕೆಲ್ಲ ಬೇಸೆತ್ತು ಸುಸಂಸ್ಕೃತ ಸಜ್ಜನ ವಿದ್ಯಾವಂತ ಒಬ್ಬ ಶಾಸಕ ನಮ್ಮ ತಾಲೂಕಿಗೆ ಸಿಕ್ಕವನೆನ್ನೋದೇ ಒಂದು ಭಾಗ್ಯ ಅಂತ ತಾಲೂಕಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಯಶಸ್ವಿ ಶಾಸಕನಾಗಿ ಕಾರ್ಯವೈಖರಿನೂ ಮಾಡಿರ್ತಾರೆ. ಅದನ್ನೆಲ್ಲ ಮನಗಂಡು ತಾಲೂಕಿನ ಪ್ರತಿಯೊಬ್ಬ ಮತದಾರನು ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ. ಹಾಗಾಗಿ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಮರು ಆಯ್ಕೆ ಆಗೋದೇ ಆದರೆ ಎಷ್ಟು ಸಾವಿರ ಓಟುಗಳಲ್ಲಿ ಅಂತ ಏನಾದರೂ ಒಂದು, ಯಾಕೆಂದರೆ ನೀವು ಸ್ಟ್ರಾಟರ್ಜಿ ಪ್ಲ್ಯಾನ್ ಮಾಡಿರ್ತೀರಿ, ಪ್ರತಿ ಬೂತಿನ ಓಟ್ ಲೆಕ್ಕಾಚಾರ ಹಾಕಿರ್ತೀರಿ, ಏನು ಹೇಳ್ತಾ ಇದ್ದೀರಿ? ಈಗ ನಮ್ಮ ತಾಲೂಕಿನಲ್ಲಿ 36 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂಗೆ ಈ 517 ಜನಪ್ರತಿನಿಧಿಗಳ ಇರ್ತಾರೆ. ಅದರಲ್ಲೇ 282 ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಡಾಕ್ಟರ್ ರಂಗನಾಥ್ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಅದರಲ್ಲಿ 36ರಲ್ಲಿ 24 ಜನ ಅಧ್ಯಕ್ಷರು ನಮ್ಮವರೇ ಇರ್ತಾರೆ. ಇದು ಅವರು 5 ವರ್ಷದಲ್ಲಿ ನಡ್ಕೊಂಬಂದಿರ್ತಕ್ಕಂಥ ಒಂದು ಸುಸಂಸ್ಕೃತವಾಗಿ ತಾಲೂಕನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಸಾಕ್ಷಿ, ಒಂದು ಉದಾಹರಣೆ. ಹಾಗಾಗಿ ಯಾವುದೇ ರೀತಿಯಾಗಿ ಅವರು ಸೋಲ್ತಾರೆ ಅನ್ನೋ ಮಾತೇ ಬರಲ್ಲ. ಪರ್ಸೆಂಟೇಜ್ ಆಫ್ ವೋಟ್ ತಗೊಂಡಾಗ ಇವತ್ತಿಗೆ ನಾನು KPCC ಸದಸ್ಯನಾಗಿ ಅವರ ಒಡನಾಟಿಯಾಗಿ ನಾನು 264 ಬೂತ್ಗಳಲ್ಲಿ 175 ಬೂತ್ಗಳಲ್ಲಿ 50%ಕ್ಕೂ ಅಧಿಕ ಮತಗಳನ್ನ ಪಡಿತಾರೆ. ಅದೇ ರೀತಿ ಮಹಿಳೆಯರದಿರ್ತಕ್ಕಂಥ ಏನು 91,500 ಚಿಲ್ಲರಲ್ಲಿ ಒಂದು 80,000 ವೋಟ್ ಪೋಲ್ ಆಗ್ಬೋದು. ಮೋರ್ ದ್ಯಾನ್ ಈ ಲೇಡೀಸ್ದು ಮೋರ್ ದ್ಯಾನ್ 45,000 ವೋಟ್ಸು ಲೇಡೀಸೇ ವೋಟ್ ಹಾಕ್ತಾರೆ. ಅವ್ರು ಗಂಡದಿರು ಬೇಡ ಅಂದ್ರೂ ಅವ್ರನ್ನ ಗಂಡದಿರು ಮಾತನ್ನ ತಿರಸ್ಕರಿಸಿ ಮಹಿಳೆಯರು ಡಾಕ್ಟರ್ನ ಕೊರೋನಾ ಟೈಮ್ನಲ್ಲಿ ಕೆಲಸ ಮಾಡಿರೋದನ್ನ ಮತ್ತು ಅವ್ರ ಮನೆಗೆ ಒಬ್ಬ ಮಗನಾಗಿ ಸುಸಂಸ್ಕೃತವಾಗಿ ಬೆಳಕು ಬಂದಿರೋದ್ರಿಂದ ಮಹಿಳೆಯರ ಓಟೇನೆ ಮೋರ್ ದ್ಯಾನ್ 50% ಮೇಲೆ ಕ್ರಾಸ್ ಆಗ್ತದೆ. ಸರ್, ತಾವು KPCC ಸದಸ್ಯರು ಅನ್ನೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ BB ರಾಮಸ್ವಾಮಿ ಗೌಡರ ಸ್ಪರ್ಧೆ ಕೂಡ ಇವ್ರಿಗೊಂದು ಪೆಟ್ಟನ್ನು ಏನಾದರೂ ಆ ರೀತಿ ಏನಾದರೂ ಇದೆಯಾ, ಅಥವಾ ಅದೇನು ಪ್ರಾಬ್ಲಮ್ ಮಾಡಲ್ಲ? BB ರಾಮಸ್ವಾಮಿ ಗೌಡರು ಒಬ್ಬ ಕಾಂಗ್ರೆಸ್ನ ಕಟ್ಟಾಳು. ಆದರೆ ಅವ್ರ ಜೊತೆ ಇರೋರು ಒಬ್ಬ ಕಾಂಗ್ರೆಸ್ಸಿಗ ನಾನು ಕಾಂಗ್ರೆಸ್ಗೆ ಹೋದ್ಸರಿ ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ದೆ ಅಂತ ಅವ್ರ ಮನೆ ದೇವ್ರನ್ನ ಮುಟ್ಬಿಟ್ಟು ಹೇಳ್ಬಿಡ್ಲಿ. ಹಾಗಾಗಿ ಅವ್ರ ಜೊತೆ ಇರೋರೆಲ್ಲ ಡಾಕ್ಟರ್ ರಂಗನಾಥ್ ವಿರೋಧಿಗಳು, ಕಾಂಗ್ರೆಸ್ ವಿರೋಧಿ. ಈಗ ಮೊದಲು ರಾಮಸ್ವಾಮಿ ಗೌಡರು MLA ಆಗಿದ್ದಾಗ ಅವರೆಲ್ಲ ಕಾಂಗ್ರೆಸ್ಸಿಗರೇನೆ, ಇಲ್ಲ ಅಂತ ಹೇಳಲ್ಲ. ಈ 5 ವರ್ಷ ಲಾಸ್ಟ್ ಟೈಮ್ 2018ನಲ್ಲಿ ಕೂಡ ಚುನಾವಣೆ ನಡೆದಾಗ ಡಾಕ್ಟರ್ ರಂಗನಾಥ್ಗೆ ನಾನು ಓಟ್ ಮಾಡಿದ್ದೆ ಅಂತ ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ಬಿಡ್ಲಿ. ಹಾಗಾಗಿ ಡಾಕ್ಟರ್ ರಾಮಸ್ವಾಮಿ ಗೌಡರು ಅವರು ಕಾಂಗ್ರೆಸ್ನ ಕಟ್ಟಾಳು. ಅವರು ಈ ತಾಲೂಕಿನಲ್ಲಿ ಕಾಂಗ್ರೆಸ್ನ ಬೆಳವಣಿಗೆಗೆ ಅವ್ರದ್ದು ಆದಂಥ ಕೊಡುಗೆ ಇದೆ. ಆದರೆ ಡಾಕ್ಟರ್ ರಂಗನಾಥ್ ಅವರು ಬಂದ ಮೇಲೆ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ಈ ತಾಲೂಕಿನಲ್ಲಿ ಭದ್ರವಾದ ಬೇರುಗಳನ್ನ ಬಿಟ್ಟಿದೆ. ಹಾಗಾಗಿ ರಾಮಸ್ವಾಮಿ ಗೌಡ್ರನ್ನ ನಾನು ಪಾಪ ಅವ್ರನ್ನ ನಾನೇನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಅವ್ರ ಜೊತೆ ಇರ್ತಕ್ಕಂಥವ್ರು ಒಬ್ಬರೂ ಕಾಂಗ್ರೆಸ್ಸಿಗರಲ್ಲ. ಹಾಗಾಗಿ ಅದೆಲ್ಲ ನಮಗೆ ಪ್ಲಸ್ಸೇ. ರಾಮಸ್ವಾಮಿ ಗೌಡ್ರು ಕಂಟೆಸ್ಟ್ ಮಾಡಿಲ್ಲ ಅಂದಿದ್ರೆ ಅವರೆಲ್ಲರೂ ಬೇರೆ ಪಕ್ಷದವ್ರಿಗೆ ಓಟ್ ಹಾಕೋರು. ನಾವು ಕಾಂಗ್ರೆಸ್ಸಿಗರಂತ ಹೇಳ್ಕೊಳ್ಳೋರು, ನಮ್ಮ ಹತ್ರನೇ ನಮ್ಮ ಸವಲತ್ತುಗಳನ್ನ ಪಡೆಯೋರು, ನಮ್ಗೆ ಯಾರು ಫೈಟ್ ಕೊಡ್ತಾನಲ್ಲ ಅವ್ನಿಗೆ ಓಟ್ ಹಾಕ್ತಿದ್ರು. ಹಾಗಾಗಿ ಆ ಓಟ್ಗಳು ರಾಮಸ್ವಾಮಿ ಗೌಡ್ರಿಗೆ ಹೋದರೆ ಅದು ನಮಗೆ ಪ್ಲಸ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಾಲಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ರಂಗನಾಥ್ ಅವರ ದಿನಚರಿ. ಮತ್ತೊಬ್ಬ ಜನನಾಯಕನ ಒಟ್ಟಿಗೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ನೋಡ್ತಾ ಇರಿ ನಮ್ಮ ಕರ್ನಾಟಕ, ಇದು ಕನ್ನಡಿಗರ ಭರವಸೆ.